ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಶಿವರಾಜ್. SSC CGL 2026 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ವಿ. ಜಾಸ್ತಿ ದಿನ ಆಯ್ತಲ್ಲ ಬಂದು. ನೋಡೋಣ, ಇವತ್ತೊಂದು ಕ್ವಶನ್ ಪೇಪರ್ ತಂದಿದ್ದೀನಿ. ರೀಸನಿಂಗ್ ಸೆಕ್ಷನಲ್ಲಿ 50ಕ್ಕೆ 50 ಆರಾಮಾಗಿ ತೊಗೊಳ್ಬೋದು. ಯಾವ ರೀತಿ ಅನ್ನೋದನ್ನು ನೋಡೋಣ. ಸಿಂಪಲ್ ಆಗಿ ನಿಮಗೆ ಗೊತ್ತಿರತಕ್ಕಂಥ ಟ್ರಿಕ್ಸಿಂದನೇ ನಿಮಗೆ ಗೊತ್ತಿರೋ ಟ್ರಿಕ್ಸ್ನ ಅದನ್ನೇ ಸ್ವಲ್ಪ ಈಸಿ ಮಾಡ್ಕೊಂಡು ಸ್ಪೀಡ್ ಮಾಡ್ಕೊಂತ ಬಿಡಿಸ್ಬೇಕು. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರಿಗೆ ಏನು ಗೊತ್ತಿರಲ್ಲ ನೋಡ್ರಿ, ಯಾರು 0ಇಂದ ಇವಾಗಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ ಅವ್ರಿಗಂತೂ ಒಳ್ಳೆ ಚಾನ್ಸು. ಈಸಿಯಾಗಿ ಅರ್ಥ ಆಗ್ತಾ ಇದ್ದೀರಾ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅದೇ ರೀತಿ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಮ್ರಿ ಕ್ವಶನ್ಸ್ ಯಾವ ಶಿಫ್ಟಿಂದ ಐತೆ ಅಂತ ನೋಡ್ರಿ. ಇಲ್ಲಿ ಯಾವ ಶಿಫ್ಟಿಂದ ಐತೆ? ಸೆಪ್ಟೆಂಬರ್ 10, 2024 ಸೆಕೆಂಡ್ ಶಿಫ್ಟಲ್ಲಿ ನಡೆದೈತು. ಸೆಕೆಂಡ್ ಶಿಫ್ಟಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ತೊಗೊಂಬಂದಿದ್ದೀನಿ. ನೋಡಮ್ರಿ ಕ್ವಶನ್ಸ್ ಯಾವ ರೀತಿ ಅದಾವಂತ. ಮೊದಲನೇ ಕ್ವಶನ್ ನೋಡ್ರಿ ಹೆಂಗೈತೆ. ಬ್ಲಡ್ ರಿಲೇಷನ್ ಬಗ್ಗೆ ಐತೆ ನೋಡ್ರಿ. ನೋಡಮ್ರಿ ಕ್ವಶನ್ ಯಾವ ರೀತಿ ಐತಂತ. ಈ ಪ್ಲಸ್ ಅನ್ನೋ ಸಿಂಬಲ್ ಏನಂತ ಮೀನಿಂಗ್ ಕೊಡ್ತೈತೆ ಅಂದ್ರೆ ಬ್ರದರ್ ಅನ್ನೋ ಮೀನಿಂಗ್ ಕೊಡ್ತೈತೆ. ಮೈನಸ್ ಫಾದರ್ ಮೀನಿಂಗು, ಇಂಟು ಮದರ್ ಮೀನಿಂಗು, ಡಿವಿಷನ್ನು ವೈಫ್ ಅನ್ನೋ ಅರ್ಥನ ಕೊಡಕತ್ತೈತಿ. ನೋಡಮ್ರಿ, ಹೌ ಪಿ ರಿಲೇಟೆಡ್ ಟು ಟಿ ಅಂತ ಕೇಳಿದಾರ. ಪಿ ಟಿಗೆ ಯಾವ ರೀತಿ ಸಂಬಂಧ ಅಂತ ಕೇಳಿದಾರ. ನೋಡಮ್ರಿ ಯಾವ ರೀತಿ ಸಂಬಂಧ ಅಂತ ಇಲ್ಲೈತೆ ನೋಡ್ರಿ. ಇಷ್ಟು ಅವ್ರು ಕೊಟ್ಟಿರೋದು. ಪಿ ಇಂಟು ಕ್ಯೂ. ಇಂಟು ಅಂದ್ರೆ ಏನಂತ ಹೇಳಿದೀನಿ ನಾನು? ಮದರ್ ಅಂತ ಕೇಳಿದ್ದೀನಿ. ಪಿ ಇಸ್ ದ ಮದರ್ ಆಫ್ ಕ್ಯೂ ಆಗುತ್ತಾ. ನೆಕ್ಸ್ಟ್ ಕ್ಯೂ ಪ್ಲಸ್ ಆರ್. ಕ್ಯೂ ಪ್ಲಸ್ ಆರ್, ಪ್ಲಸ್ ಅನ್ನೋದು ಕ್ಯೂ ಇಸ್ ದ ಬ್ರದರ್ ಆಫ್ ಆರ್ ಆಗುತ್ತಾ. ಕ್ಯೂ ಇಸ್ ದ ಬ್ರದರ್ ಆಫ್ ಆರ್ ಆಗುತ್ತಾ. ಇಲ್ಲಿ ನೋಡ್ರಿ, ಈ ಬಾಕ್ಸಲ್ಲಿ ಏನಂತ ಬರಿತೀನಿ ಅಂತಂದ್ರೆ ಮೆನ್ದು ಬರಿತೀನಿ ನಾನು. ಸರ್ಕಲಲ್ಲಿ ವುಮೆನ್ ಅಂತ ಸಿಂಬಲ್ ಮಾಡ್ತೀನಿ. ನೆಕ್ಸ್ಟ್ ಇದು ಮದರು, ಮದರ್ಗೆ ಮಗ ಆಯ್ತಾ. ನೆಕ್ಸ್ಟ್ ಆರ್ ಡಿವಿಷನ್ ಎಸ್ ಅಂತ ಐತೆ. ಡಿವಿಷನ್ ಏನಂತ ಮೀನಿಂಗ್ ಕೊಡ್ತೈತೆ? ವೈಫ್ ಅನ್ನೋ ಮೀನಿಂಗ್ ಕೊಡ್ತೈತೆ. ಆರ್ ಇಸ್ ದ ವೈಫ್ ಆಫ್ ಎಸ್. ನೆಕ್ಸ್ಟ್ ಆರ್ ಡಿವಿಷನ್ ಎಸ್ ಆದ್ಮೇಲೆ ಎಸ್ ಮೈನಸ್ ಟಿ. ಎಸ್ ಮೈನಸ್ ಟಿ, ಮೈನಸ್ ಅನ್ನೋದು ಏನಂತ ಕೊಡ್ತೈತಿ? ಫಾದರ್ ಅನ್ನೋ ಮೀನಿಂಗ್ ಕೊಡ್ತೈತಿ. ಎಸ್ ಇಸ್ ದ ಫಾದರ್ ಆಫ್ ಟಿ. ಎಸ್ ಇಸ್ ದ ಫಾದರ್ ಆಫ್ ಟಿ. ಇವಾಗ ಮುಗೀತು. ಹೌ ಪಿ ರಿಲೇಟೆಡ್ ಟು ಟಿ. ಪಿ ಟಿಗೆ ಹೇಗೆ ಸಂಬಂಧ? ಟಿಗೆ ಆರ್ ಏನಾಗ್ತದ? ಮದರ್ ಆಗ್ತದ. ಮದರ್. ಮದರ್ಗೆ ಪಿ ಏನಾಗ್ತದ? ಮದರ್ ಆಗ್ತದ. ಟಿ ಮದರ್ಗೆ ಆರ್ ಮದರ್ ಆಗಿರೋದ್ರಿಂದ ಮದರ್ಸ್ ಮದರ್, ತಾಯಿಯ ತಾಯಿ, ಅಜ್ಜಿ ಆಗ್ತಾರೆ. ಮದರ್ಸ್ ಮದರ್. ನೋಡ್ರಿ ಆಪ್ಷನ್ 4 ಸರಿ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನಾಗೈತಿ ನಂಬರ್ ಸೀರೀಸ್ ನೋಡ್ರಿ. ಹ್ಮ್ 543 518 ಆಗೈತೆ ಅಂತಂದ್ರ ಎಷ್ಟು ಮೈನಸ್ ಆಗೈತೆ ಅಂತಂದ್ರ -25 ಆಗೈತೆ ನೋಡ್ರಿ. ಬೇಕಾದ್ರೆ 543 ಅದಕ್ಕೆ ಮೈನಸ್ ಮಾಡ್ರಿ 518. ಮೈನಸ್ 13ರಲ್ಲಿ 8 ಹೋದ್ರೆ 5, 3ರಲ್ಲಿ 1 ಹೋದ್ರೆ 2, 25. ಇದೇ ರೀತಿ -25 ಆಗೈತೆ. ಮೈನಸ್ ಯಾಕೆ ಮಾಡಕತ್ತೀನಿ ಅಂತಂದ್ರೆ ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ ಜಾಸ್ತಿ ವ್ಯತ್ಯಾಸ ಇಲ್ಲ. ಮತ್ತೆ ನೀವೆಲ್ಲನೂ ಕೂಡ ಜಾಸ್ತಿ ವ್ಯತ್ಯಾಸ, ಡಿಫ್ರೆನ್ಸಿಯೇಷನ್ ಜಾಸ್ತಿ ಬರ್ತಾ ಇಲ್ಲ, ಕಡಿಮೆ ವ್ಯತ್ಯಾಸ ಇರೋದ್ರಿಂದ ಏನು ಮಾಡಮ್ಮ ಮೈನಸ್ ಮಾಡಕ್ತೀನಿ. ಜಾಸ್ತಿ ಏನಾದ್ರು ವ್ಯತ್ಯಾಸ ಆಗಿದ್ರೆ ಒಂದು ಭಾಗಾಕಾರ ಆಗಿರ್ತಿತ್ತು ಅಥವಾ ಗುಣಾಕಾರ ಮೈನಸ್ ಗುಣಾಕಾರ ಆಗಿರ್ತಿತ್ತು. ಈಗ ನಾವು ಕಡಿಮೆ ವ್ಯತ್ಯಾಸ ಇರೋದ್ರಿಂದ ಏನು ಮಾಡಕತ್ತೀನಿ? ಮೈನಸ್ ಮಾಡಕತ್ತೀನಿ.
ನೋಡಮ್ರಿ 518 ಇರೋದು ನೆಕ್ಸ್ಟ್ 495 ಆಗೈತೆ ಅಂತಂದ್ರ ಇಲ್ಲೆಷ್ಟು ವ್ಯತ್ಯಾಸ ಆಗೈತೆ ಅಂದ್ರ -23 ಆಗೈತೆ ನೋಡ್ರಿ, -23 ಆಗೈತಿ. ನೆಕ್ಸ್ಟ್ ಅದೇ ರೀತಿ 495 ಇದ್ದಿದ್ದು 473 ಆಗೈತೆ ಅಂತಂದ್ರ -21 ಆಗೈತಿ, -21. 474ರಿಂದ 455 ಆಗೈತೆ ಅಂತಂದ್ರ -19 ಆಗೈತೆ ನೋಡ್ರಿ. ಇಲ್ಲಿ ಗಮನಿಸ್ರಿ, ಇಲ್ಲಿ ಮೈನಸ್ ಎಷ್ಟಾಗೈತೆ ನೋಡ್ರಿ, ಅದಕ್ಕಿಂತ 2 ಕಮ್ಮಿ ಮೈನಸ್ ಆಗೈತೆ. ನೆಕ್ಸ್ಟ್ ಅದಕ್ಕಿಂತ 2 ಕಮ್ಮಿ, ನೆಕ್ಸ್ಟ್ ಅದಕ್ಕಿಂತ 2 ಕಮ್ಮಿ, ನೆಕ್ಸ್ಟ್ ಅದಕ್ಕಿಂತ ಏನಾಗಬೇಕು 2 ಕಮ್ಮಿ ಆಗ್ಬೇಕು, -17 ಆಗ್ಬೇಕು. -17 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ, 455ಕ್ಕೆ -17 ಮಾಡಿದ್ರೆ 438 ಬರ್ತದ. 438 ಆಪ್ಷನ್ದಾಗ 438 ಆಪ್ಷನ್ 4ದಾಗ ಐತೆ. ಆಪ್ಷನ್ 4 ಸರಿ ಐತೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಹೋಗಮ್ರಿ. ನೋಡ್ರಿ, ಯಾರಾದರೂ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ 22ನೇ ತಾರೀಕುವರೆಗೂ ಟೈಮ್ ಐತಿ. 22ನೇ ತಾರೀಕು ಒಳಗಡೆ ಹೋಗಿ ಅಪ್ಲಿಕೇಶನ್ ಹಾಕ್ಬಿಡ್ರಿ ಜಲ್ದಿ. ಸ್ಟೇಟ್ ಗೌರ್ಮೆಂಟಲ್ಲಂತೂ ನೋಟಿಫಿಕೇಶನ್ ಆಗ್ತಾ ಇದ್ದಾವ, ಅವು ಇನ್ನು ಹೆಂಗಾಗ್ತವ ಅನ್ನೋ ಭರವಸೆ ಇಲ್ಲ. ಆಲ್ರೆಡಿ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಎಂಡ್ ಆಗ್ತಾ ಬರ್ತೈತಿ. ಎಕ್ಸಾಮ್ ಯಾವಾಗ ಕೊಟ್ಟಿರ್ತಾರ ಅದೇ ಡೇಟ್ಗೆ ನಡೆಸ್ತಾರ, ಸ್ಟಾರ್ಟ್ ಮಾಡ್ತಾರ. ಆದಷ್ಟು ಯಾರ್ಯಾರು ಹಾಕಿಲ್ಲ, ಡಿಗ್ರಿ ಮೇಲೆ ಐತಿ ನೋಡ್ರಿ, ಹೋಗ್ಬಿಟ್ಟು ಹಾಕ್ರಿ. ಕ್ಲಾಸಸ್ಗಳನ್ನ ನೋಡ್ರಿ, ಯೂಸ್ ಮಾಡ್ಕೊಳ್ರಿ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಲಾಸಸ್ಗಳನ್ನ ನೋಡ್ರಿ. ನಿಮ್ಮಿಂದ ಏನಾದರೂ ಹೆಲ್ಪ್ ಆಗ್ತಾ ಇದ್ರ ಸ್ವಲ್ಪ ಹಂಗೆ ಯಾರಿಗಾದ್ರೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಕ್ಲಾಸ್ ಅರ್ಥ ಆಗ್ತಾ ಇದ್ರೆ ಲೈಕ್ ಮಾಡಿರಿ. ನೋಡಮ್ರಿ, ನೋಡ್ರಿ, ಈ 13 104ಕ್ಕೆ ರಿಲೇಟೆಡ್ ಆಗೈತಿ. 104ಕ್ಕೆ 104ಕ್ಕೆ ರಿಲೇಟೆಡ್ ಆಗಿದ್ರ ನೆಕ್ಸ್ಟ್ ಅದೇ ರೀತಿ 136 17ಕ್ಕೆ ರಿಲೇಟೆಡ್ ಆಗೈತಿ. ಅದೇ ರೀತಿ 232 ಯಾವುದಕ್ಕೆ ರಿಲೇಟೆಡ್ ಆಗೈತಿ ಅಂತ ಕೇಳಿದಾರೆ ಅವರು. ಇಲ್ಲಿ ನೋಡ್ರಿ, ಈ 104 13 ಮಗೆಗ ಐತಿ, 13 ಮಗೆಗ ಐತಿ. 13 ಎಂಟ್ಲೆ 104, 8 3 24, 4 ಕೈಲ 2, 8 1 8, ಕೈಲ 2 ಸೇರಿಸಿದ್ರೆ 10, 104 ನೋಡ್ರಿ. ನೆಕ್ಸ್ಟ್ 17 ಎಂಟ್ಲೆ ಮಾಡಿ ನೋಡಮ್ರಿ. 17 ಎಂಟ್ಲೆ 136 ಐತಿ. 17ರ ಮಗ್ಗಿಲಿ 8 7 56ಕ್ಕೆ 6, ಕೈಲ 5, 8 1 8, 8 + 5 13, 136. ನೆಕ್ಸ್ಟ್ ಇವಾಗ ನೋಡಮ್ರಿ, ಇದರಲ್ಲಿ ಎಂಟ್ಲೆ ಎಷ್ಟು ಬರುತ್ತಂತ. ಇದರಿಂದ ಏನಾದ್ರು 8 × 8 ಮಾಡಿದ್ರ 232 ಬರಬೇಕು. ಯಾವ್ದು ಬರುತ್ತೆ ನೋಡಮ್ರಿ. ಫಸ್ಟ್ ಆಪ್ಷನ್ 29 ಐತಿ. 29ರಲ್ಲೇ ಬರುತ್ತೆ. 29ರ ಮಗ್ಗಿಲ ಐತಲ್ಲ 232 ನೋಡ್ರಿ, ಎಂಟ್ಲೆ ಮಾಡ್ಬೇಕಲ್ಲ. 8 9 72ಕ್ಕೆ 2, ಕೈಲ 7, 8 1 8, 8 + 7 ಎಷ್ಟು 23 ಆಗ್ತದೆ ನೋಡ್ರಿ. ಆಪ್ಷನ್ 1 ಸರಿ ಉತ್ತರ ಐತಿ. ಆಪ್ಷನ್ 1 ಸರಿ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಿಲೋಜಿಸಮ್ ಬಗ್ಗೆ ಕೇಳಿದಾರ. ನಿಮ್ಗೆ ಯಾರ್ಯಾರು ಸಾಲ್ವ್ ಮಾಡಿರೋ ಕ್ವಶನ್ ಪೇಪರ್ ಬೇಕಂತಂದ್ರೆ ಟೆಲಿಗ್ರಾಮ್ ಚಾನಲ್ ಇನ್ನೂ ಕ್ರಿಯೇಟ್ ಮಾಡಿಲ್ಲ, ಇವತ್ತು ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಮಾಡಿ ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಜಾಯ್ನ್ ಆಗ್ರಿ. ಬಿಡಿಸಿರೋ ಕ್ವಶನ್ ಪೇಪರ್ ಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಂಡು ನೀವು ಒಂದ್ಸಲ ಬಿಡಿಸ್ರಿ. ನೋಡಮ್ರಿ, ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಕನ್ಕ್ಲೂಷನ್ಸ್ ಸರಿಯಾಗಿದ್ದಾವ ತಪ್ಪಾಗಿದ್ದಾವ, ಎಷ್ಟು ಸರಿ ಇದಾವ ಎಷ್ಟು ತಪ್ಪಿದಾವ ನೋಡಮ್ರಿ. ಮೊದಲನೇದಾಗಿ ಸಮ್ ಬ್ಯಾಗ್ಸ್ ಆರ್ ಪರ್ಸಸ್ ಅಂತ ಐತಿ. ಸಮ್ ಬ್ಯಾಗ್ಸ್ ಆರ್ ಪರ್ಸಸ್.
ಸಮ್ ಬ್ಯಾಗ್ಸ್ ಆರ್ ಪರ್ಸಸ್ ಅಂತ ಕೊಟ್ಟಿದ್ದಾರೆ, ದೊಡ್ಡದು ಹಾಕೊಂಡಿದ್ದೀನಿ. ಇದು ಬ್ಯಾಗ್ಸ್, ಇದು ಪರ್ಸಸ್. ನೆಕ್ಸ್ಟ್ ಆಲ್ ಪರ್ಸಸ್ ಆರ್ ವಾಲೆಟ್. ಆಲ್ ಪರ್ಸಸ್ ಆರ್ ವಾಲೆಟ್. ಎಲ್ಲ ಪರ್ಸಸ್ಗಳು ನೋಡ್ರಿ, ಸಮ್ ಬ್ಯಾಗ್ಸ್ ಆರ್ ಪರ್ಸಸ್ ಅಂತ ಐತಲ್ಲ, ಬ್ಯಾಗ್ಸ್. ಪರ್ಸಸ್. ನೆಕ್ಸ್ಟ್ ಆಲ್ ಪರ್ಸಸ್ ಆರ್ ವಾಲೆಟ್. ಎಲ್ಲ ಪರ್ಸಸ್ಗಳು ವಾಲೆಟ್ನ ಒಳಗಡೆ ಬರ್ತಾವ, ಹಾಗಾಗಿ ಆಲ್ ಪರ್ಸಸ್ ಆರ್ ವಾಲೆಟ್ ಅಂತ ಐತಿ ನೋಡ್ರಿ. ಆಲ್ ಪರ್ಸಸ್ ಆರ್ ವಾಲೆಟ್. ನೆಕ್ಸ್ಟ್ ಆಲ್ ವಾಲೆಟ್ಸ್ ಆರ್ ಏನಾಗುತ್ತಾ, ಸೇಕ್ಸ್ ಆಗುತ್ತಾ. ಎಲ್ಲ ವಾಲೆಟ್ಸ್ಗಳು ಸೇಕ್ಸ್ ಆಗಿದಾವ, ಹಾಗಾಗಿ ನೋಡ್ರಿ, ಆಲ್ ಪರ್ಸಸ್ ಆರ್ ಸೇಕ್ಸ್ ಅಂತ ಬರ್ತೈತೆ. ಎಲ್ಲ ಪರ್ಸಸ್ಗಳು ಸೇಕ್ಸ್ ಹೌದು, ಒಂದನೇ ಕನ್ಕ್ಲೂಷನ್ ಸರಿ ಐತಿ. ನೆಕ್ಸ್ಟ್ ಸಮ್ ವಾಲೆಟ್ಸ್ ಆರ್ ಬ್ಯಾಗ್ಸ್. ಸಮ್ ವಾಲೆಟ್ಸ್ ಆರ್ ಬ್ಯಾಗ್ಸ್. ಹೌದು ನೋಡ್ರಿ, ವಾಲೆಟ್ಸ್ಗೂ ಬ್ಯಾಗ್ಸ್ಗೂ ಸ್ವಲ್ಪ ಸಂಬಂಧ ಐತೆ, ಹಾಗಾಗಿ ಸಮ್ ವಾಲೆಟ್ಸ್ ಆರ್ ಬ್ಯಾಗ್ಸ್. ಕನ್ಕ್ಲೂಷನ್ 1 ಮತ್ತು 2 ಕೂಡ ಅನುಸರಿಸುತ್ತವ, ಹಾಗಾಗಿ ಬೋತ್ ಕನ್ಕ್ಲೂಷನ್ಸ್ 1 and 2 ಆರ್ ಫಾಲೋ ಅಂತ ಐತಿ ನೋಡ್ರಿ. ಆಪ್ಷನ್ 1 ಸರಿ ಉತ್ತರ. ಇಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ಒಂದಾದ್ಮೇಲೆ ಒಂದು ಕೇಳಿದಾರ. ಇದು ಕೂಡ ಸಿಲೋಜಿಸಮ್ ಅಲ್ಲೇ ಕೇಳಿದಾರೆ ನೋಡ್ರಿ. ಇವಾಗ ಯಾವ ರೀತಿ ಬಿಡಿಸಿದ್ವಿ ಅದೇ ರೀತಿ ಬಿಡಿಸ್ಬೇಕು ನೋಡ್ರಿ, ಟ್ರೈ ಮಾಡ್ರಿ. ಯಾರಿಗಾದ್ರೂ ಬರ್ತಾ ಇದ್ರೆ ಪಾಸ್ ಮಾಡಿ ನೀವು ಸಾಲ್ವ್ ಮಾಡ್ರಿ. EGL ಅಪ್ಲಿಕೇಶನ್ ಕ್ಲೋಸ್ ಆಗ್ತಾ ಇದೆ, ಆದಷ್ಟು ಬೇಗ ಲಾಸ್ಟ್ ಡೇಟ್ವರೆಗೂ ಕಾಯಕ್ಕೆ ಹೋಗ್ಬೇಡ್ರಿ. ಡೇಟ್ ಎಕ್ಸ್ಟೆಂಡ್ ಮಾಡಲ್ಲ, ಯಾವ ಡೇಟಿಗೆ ಹೇಳ್ತಾರೆ ನೋಡ್ರಿ ಅದೇ ಡೇಟ್ಗೆ ಕ್ಲೋಸ್ ಮಾಡಿಬಿಡ್ತಾರೆ ಅವರು, ಸೆಂಟ್ರಲ್ ಗೌರ್ಮೆಂಟ್ದವರು, SSCದವರು. ಆದಷ್ಟು ಬೇಗ ಹೋಗಿ ಅಪ್ಲಿಕೇಶನ್ ಹಾಕಿ, ಯಾರ್ಯಾರು ಹಾಕಿಲ್ಲ ಹಾಕಿಬಿಟ್ಟು ಬನ್ನಿರಿ. ಹಾಕಿದವರು ಸ್ಟಡೀಸ್ನ ಸ್ಟಾರ್ಟ್ ಮಾಡಿದಷ್ಟು ಒಳ್ಳೆಯದು. ನೋಡಮ್ರಿ, ಮೊದಲೇನಂತ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಸ್ಟೇಟ್ಮೆಂಟ್ ನೋಡ್ರಿ. ಸ್ಟೇಟ್ಮೆಂಟ್ ನೋ ಬೆಂಚ್ ಈಸ್ ಚೇರ್ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ನೋ ಬೆಂಚ್ ಈಸ್ ಚೇರ್ ಅಂತ ಐತೆ. ನೆಕ್ಸ್ಟ್ ಆಲ್ ಸೋಫಾಸ್ ಆರ್ ಬೆಂಚಸ್ ಅಂತ ಐತೆ. ನೆಕ್ಸ್ಟ್ ಆಲ್ ಟೇಬಲ್ಸ್ ಆರ್ ಸೋಫಾಸ್. ನೋಡಮ್ರಿ, ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ನಾವು ಡಯಾಗ್ರಾಮ್ ಅಂತ ಹಾಕಿದ್ರಿ. ನೋ ಬೆಂಚ್ ಈಸ್ ಚೇರ್. ನೋ ಬೆಂಚ್ ಈಸ್ ಚೇರ್. ಚೇರ್ಗೂ ಬೆಂಚ್ಗೂ ಸಂಬಂಧ ಇಲ್ಲ. ಇದೇನಿದು ಬೆಂಚ್ ಮಾಡಮ್ರಿ, ಇದು ಚೇರ್. ನೆಕ್ಸ್ಟ್ ಆಲ್ ಸೋಫಾಸ್ ಆರ್ ಬೆಂಚಸ್. ಆಲ್ ಸೋಫಾಸ್ ಆರ್. ಎಲ್ಲ ಸೋಫಾಗಳು ಬೆಂಚ್ಗಳಾಗಿದ್ದಾವೆ. ನೆಕ್ಸ್ಟ್ ಆಲ್ ಟೇಬಲ್ಸ್ ಆರ್ ಸೋಫಾಸ್. ಎಲ್ಲ ಟೇಬಲ್ಗಳು ಸೋಫಾಗಳಾಗಿದ್ದಾವೆ ನೋಡ್ರಿ. ಎಲ್ಲ ಟೇಬಲ್ಗಳು ಸೋಫಾಗಳ ಒಳಗಡೆ ಬರ್ತಾವೆ, ಎಲ್ಲ ಸೋಫಾಗಳು ಬೆಂಚ್ಗಳ ಒಳಗಡೆ ಬರ್ತಾವೆ. ಆದರೆ ಬೆಂಚ್ಗೂ ಚೇರ್ಗೂ ಸಂಬಂಧ ಇಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಅವ್ರು ಕೊಟ್ಟಿರ್ತಕ್ಕಂಥ ಕನ್ಕ್ಲೂಷನ್ ನೋಡ್ರಿ, ನೋ ಟೇಬಲ್ ಈಸ್ ಎ ಚೇರ್. ನೋ ಟೇಬಲ್ ಈಸ್ ಎ ಚೇರ್. ಟೇಬಲ್ಗೂ ಚೇರ್ಗೂ ಏನು ಸಂಬಂಧ ಇಲ್ಲ ಅಂತ ಕೊಟ್ಟಿದ್ದಾರೆ. ಹೌದು, ಸಂಬಂಧ ಇಲ್ಲ. ನೆಕ್ಸ್ಟ್ ಸಮ್ ಸೋಫಾಸ್ ಆರ್ ಚೇರ್ಸ್. ಸಮ್ ಸೋಫಾಸ್ ಆರ್ ಚೇರ್ಸ್. ಹೌದಾ, ಚೇರ್ಗೂ ಸೋಫಾಗೂ ಸಂಬಂಧ ಇದೆಯಾ? ಇಲ್ಲ. ಕನ್ಕ್ಲೂಷನ್ 2 ತಪ್ಪು. ಆಲ್ ಟೇಬಲ್ಸ್ ಆರ್ ಬೆಂಚಸ್. ಆಲ್ ಟೇಬಲ್ಸ್ ಆರ್ ಬೆಂಚಸ್. ಹೌದು, ಎಲ್ಲ ಟೇಬಲ್ಗಳು ಬೆಂಚಸ್ಗಳು ಒಳಗಡೆ ಇರೋದ್ರಿಂದ ಎಲ್ಲ ಟೇಬಲ್ಗಳು ಬೆಂಚಸ್ಗಳು. ಕನ್ಕ್ಲೂಷನ್ 1 ಮತ್ತೆ ಕನ್ಕ್ಲೂಷನ್ 3 ಇವೆರಡು ಸರಿಯಾಗಿರೋದ್ರಿಂದ ಎಲ್ಲೈತೆ ನೋಡ್ರಿ, ಕನ್ಕ್ಲೂಷನ್ 1 and 2 ಫಾಲೋಸ್ ಐತೆ. ಇದಾಗಲ್ಲ. ಕನ್ಕ್ಲೂಷನ್ ಇಲ್ಲೈತೆ ನೋಡ್ರಿ, ಕನ್ಕ್ಲೂಷನ್ 1 and 3 ಫಾಲೋಸ್. ಆಪ್ಷನ್ 4 ದಾಗ ಐತಿ. ಆಪ್ಷನ್ 4 ಸರಿ ಐತಿ ನೋಡ್ರಿ. ಇದನ್ನ ಮಾಡ್ರಿ. ಈಸಿ ಐತಿ ನೋಡ್ರಿ.
ನೋಡಮ್ರೆ ಐತಂತ ಕೌಸ್ ಅನ್ನೋದನ್ನ ಯಾವ ರೀತಿ ಡಿಕೋಡ್ ಮಾಡಿದಾರೆ ನೋಡ್ರಿ. COWS ಇದನ್ನ ಯಾವ ರೀತಿ ಡಿಕೋಡ್ ಮಾಡಿದಾರ 7935. ನೆಕ್ಸ್ಟ್ OILY ಇದನ್ನ ಯಾವ ರೀತಿ ಡಿಕೋಡ್ ಮಾಡಿದಾರ 2568. ಅವ್ರೇನ್ ಕೇಳಿದಾರ ಓ ಐತಿ ನೋಡ್ರಿ, ಈ ಓದ್ರದ್ದು ಡಿಕೋಡ್ ಏನಂತ ಕೇಳಿದಾರ. ಓದು ಡಿಕೋಡ್ ಏನಂತ ಕೇಳಿದಾರ ನೋಡ್ರಿ. ಇಲ್ಲಿ ಇವೆರಡರಲ್ಲೂ ಕಾಮನ್ ಆಗಿ ಐತೆ, ಓ ಕಾಮನ್ ಆಗಿ ಇಲ್ಲೂ ಓ ಐತೆ, ಇಲ್ಲಿ ಕೂಡ ಓ ಐತಿ, ಇಲ್ಲಿ ಕೂಡ ಓ ಐತಿ. ಇಲ್ಲಿ ಐ ಇಲ್ಲ, ಎಲ್ ಇಲ್ಲ, ವೈ ಇಲ್ಲ, ಎಲ್ಲ ಕೂಡ ಡಿಫ್ರೆಂಟ್ ಆಗೈತೆ. ಅಂದ್ರೆ ಇವೆರಡರಲ್ಲೂ ಕಾಮನ್ ಓ ಇರೋದ್ರಿಂದ ಇವೆರಡರಲ್ಲೂ ಕಾಮನ್ ಯಾವ್ದೈತಿ ಅಂತ ತೆಗಿಬೇಕು. ಇವೆರಡರಲ್ಲೂ ಕಾಮನ್ 5 ಐತಿ, 5 ಐತಿ. ಅಂದ್ರೆ ಓನ ಯಾವ ರೀತಿ ಡಿಕೋಡ್ ಮಾಡಿದಾರ, ಓದ ಡಿಕೋಡ್ 5 ಐತಿ. ಆಪ್ಷನ್ 1 ಸರಿ ಐತಿ ನೋಡ್ರಿ. ಮುಗಿದಿಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಇದನ್ನ ನೋಡ್ರಿ. ಯಾವ್ದು ಗುಂಪಿಗೆ ಸೇರಿಲ್ಲ ಅದನ್ನ ತೆಗೆದಾಕ್ಬಿಡ್ರಿ. ನೋಡಮ್ರಿ ಏನಾಗಿದೆ ಅಂತ. 21ರ ಮಗ್ಗಿಲಿ 21ರಿಂದ 420 ಐತೆ. ಎಷ್ಟರಲ್ಲಿ ಐತಂತಂದ್ರ 21 20 420 ಹೌದಾ. ನೆಕ್ಸ್ಟ್ ಇಲ್ಲಿ ನೋಡ್ರಲ್ಲ 22 21 ಮಾಡಮ್ಮ. 22 21 ಎಷ್ಟಾಗುತ್ತಾ 462 ಐತಿ ನೋಡಮ್ಮ. 1 2 2 1 2 2 2 2 4 2 2 4 ಎಷ್ಟು ಬಂತು 262 ಬಂತು. ಇಲ್ಲಿ ಏನಾಗೈತೆ ಗಮನಿಸ್ರಿ, 21ಕ್ಕೆ -1 ಮಾಡಿದ್ರೆ 20 ಅದರಿಂದ ಗುಣಾಕಾರ ಮಾಡಿದಾರೆ. 22ಕ್ಕೆ -1 ಮಾಡಿದ್ರೆ 21 ಅದರಿಂದ ಗುಣಾಕಾರ ಮಾಡಿದಾರ. ನೆಕ್ಸ್ಟ್ 18ಕ್ಕೆ -1 ತಗೋರಿ. 18ಕ್ಕೆ -1 17 18 17 7 8 56ಕ್ಕೆ 6 ಕೈಲ 5 7 1 7 7 1 7 7 + 5 12. ನೆಕ್ಸ್ಟ್ 1 8 8 1 1 1 6 306 ಐತೆ. ಸೇಮ್ ಬಂದಂತೆ. ಅಂದ್ರೆ ಇದೇ ಆಪ್ಷನ್ 4 ಐತೆ ನೋಡ್ರಿ. ಆಪ್ಷನ್ 4 ಸರಿ ಆಗ್ತದೆ. ಯಾಕಂದ್ರೆ ಗುಣಾಕಾರ ಮಾಡಿದ್ರೆ ಬರಲ್ಲ. ಇವು 3 ಬಂದಿದಾವ ಅಂತಂದ್ಮೇಲೆ ಇದು ಬರೋದೇ ಇಲ್ಲ. ಮಾಡಕ್ಕೆ ಹೋಗ್ಬೇಡ್ರಿ, ಡೈರೆಕ್ಟ್ ಆಗಿ ಆಪ್ಷನ್ 4 ಅಂತಾನೆ ಹಾಕ್ಬಿಡ್ರಿ. ಇಲ್ಲಿ ನೋಡಮ್ರಿ 15 15ಕ್ಕೆ 15ರ -1 ಅಂತಂದ್ರೆ 14 ಆಗ್ತದ. 15 × 14 ಮಾಡಿ ನೋಡಮ್ರಿ. 5 4 20 20ಕ್ಕೆ 0 ಕೈಲ 2 4 1 4 ಇದೆರಡು 6 60 ಆಗ್ತದೆ. 1 5 5 1 1 1 0 6 5 11 210 ಆಗ್ತದ. ಆದ್ರೆ ಇಲ್ಲಿ 245. ಹಾಗಾಗಿ ಆಪ್ಷನ್ 4 ಸರಿಯಾದಂತ ಉತ್ತರ ಐತಿ ಅಷ್ಟೇ. ನೋಡಮ್ರಿ ಇದ್ರಲ್ಲಿ ಕೂಡ ಸೇಮ್ ಅವಾಗಲೇ ಮಾಡಿದ್ವಲ್ಲ ಅದೇ ರೀ. ಯಾವ್ದು ಗುಂಪಿಗೆ ಸೇರಿರಲ್ಲ ನೋಡ್ರಿ ಅದನ್ನ ತೆಗೆದಾಕ್ಬಿಡಮ್ರಿ ಅಂತ. ಡಿ ಇಂದ ಹೆಚ್ಚಿಗೆ ನೋಡ್ರಿ. ಡಿ ಇಂದ ಹೆಚ್ಚಿಗೆ ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ. ಡಿ ಇಂದ ಹೆಚ್ಚಿಗೆ ಡಿ ಇಲ್ಲ ಐತಿ 1 2 3 4 +4 ಐತಿ +4. ನೆಕ್ಸ್ಟ್ ಎಚ್ ಇಂದ ಕೆಗೆ ನೋಡ್ರಿ. ಎಚ್ ಇಂದ ಕೆಗೆ 1 2 3 +3 ಐತಿ +3 ಐತಿ.
ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಏನಾಗೈತೆ ನೋಡ್ರಿ, ಇ ಇಂದ ಐಗೆ, ಇ ಇಂದ ಐಗೆ ಇಲ್ಲಿ ಇ ಐತಿ 1 2 3 4 ಪ್ಲಸ್ 4 ಆಗೈತಿ. ನೆಕ್ಸ್ಟ್ ಐ ಇಂದ ಎಮ್ ನೋಡ್ರಿ, ಐ ಇಂದ ಎಮ್ಗೆ ಐ ಇಲ್ಲಿ ಐತಿ 1 2 3 4 ಇಲ್ಲಿ ಕೂಡ ಏನಾಗೈತಿ ಪ್ಲಸ್ 4 ಆಗೈತಿ. ನೆಕ್ಸ್ಟ್ ನೋಡ್ರಿ ಬಿ ಇಂದ ಎಫ್, ಬಿ ಇಂದ ಎಫ್, ಬಿ ಇಂದ ಎಫ್ ಇಲ್ಲಿ ನೋಡ್ರಿ, ಇಲ್ಲಿ ಬಿ ಐತಿ ಇಲ್ಲಿ 1 2 3 4 ಇದು ಕೂಡ ಏನಾಗೈತಿ ಪ್ಲಸ್ 4 ಆಗೈತಿ. ನೆಕ್ಸ್ಟ್ ಅದೇ ರೀತಿ ಎಫ್ ಇಂದ ಜೆ ಐತೆ ಅಂದ್ರೆ 1 2 3 4 ಇದು ಕೂಡ ಏನಾಗೈತಿ ಪ್ಲಸ್ 4 ಆಗೈತಿ. ನೆಕ್ಸ್ಟ್ ಐ ಇಂದ ಎಮ್ ಆಗೈತೆ ಅಂತಂದ್ರೆ ಐ ಇಂದ ಎಮ್, ಐ ಇಂದ ಎಮ್ ಇಲ್ಲಿ ನೋಡ್ರಿ 1 2 3 4 ಪ್ಲಸ್ 4 ಆಗೈತಿ, ಪ್ಲಸ್ 4 ಆಗೈತಿ. ಎಮ್ ಇಂದ ಕ್ಯೂ ನೋಡ್ರಿ, ನೆಕ್ಸ್ಟ್ ಎಮ್ ಇಂದ ಕ್ಯೂ, ಎಮ್ ಇಂದ 1 2 3 4 ಇದು ಕೂಡ ಏನಾಗೈತಿ ಪ್ಲಸ್ 4. ಅಂದ್ರೆ ಇಲ್ಲಿ ನೋಡ್ರಿ ಎಲ್ಲಾನು ಇದಕ್ಕೂ ಕೂಡ ಪ್ಲಸ್ 4 ಪ್ಲಸ್ 4 ಪ್ಲಸ್ 4 ಪ್ಲಸ್ 4 ಪ್ಲಸ್ 4 ಪ್ಲಸ್ 4 ಮೇಲ್ಗಡೆ ಫಸ್ಟ್ ಆಪ್ಷನ್ ಮಾತ್ರ ಪ್ಲಸ್ 4 ಪ್ಲಸ್ 3 ಆಗೈತಿ. ಹಾಗಾಗಿ ಆಪ್ಷನ್ ಒಂದೇ ಸರಿ ಉತ್ತರ. ಇನ್ನೊಂದು ರೀತಿನೂ ಮಾಡ್ಬೋದು, ನೋಡ್ರಿ ಡಿ ತಗೋರಿ, ಇಲ್ಲಿ ಡಿ ತಗೋರಿ, ಡಿ ಎಷ್ಟೈತೆ ಡಿ 4 ಐತಿ ನೋಡ್ರಿ, 4 ತಗೋರಿ. ಕೆ ತಗೋರಿ, ಕೆ ಎಲ್ಲೈತಿ, ಕೆ ಎಲ್ಲೈತಿ, ಕೆ 11 ಐತಿ ನೋಡ್ರಿ, 11. ಇವೆರಡರ ವ್ಯತ್ಯಾಸ ಎಷ್ಟಾಯ್ತು 7 ಐತಿ, 7 ಐತಿ. ಅಂದ್ರ ಇ ಇಂದ ಎಮ್ ತಗೋರಿ, ಇ ಎಷ್ಟೈತಿ ಇ 5 ಐತಿ ನೋಡ್ರಿ, ಇ 5 ಐತಿ. ಎಮ್ ಎಷ್ಟೈತಿ ನೋಡ್ರಿ, ಎಮ್ 13 ಐತಿ. ಇವೆರಡರ ವ್ಯತ್ಯಾಸ ತಗೋರಿ, 13ರಲ್ಲಿ 5 ಕಳೀರಿ ನೋಡಮ್ಮ, 13ರಲ್ಲಿ 5 ಕಳೆದ್ರೆ ಎಷ್ಟು ಬರುತ್ತಾ 8 ಬರುತ್ತಾ. ನೆಕ್ಸ್ಟ್ ಬಿ ಇಂದ ಜೆ ನೋಡ್ರಿ, ಬಿ 2 ಐತಿ, ಜೆ 9 ಐತಿ, ಜೆ 9 ಐತಿ, ಜೆ 10 ಐತಿ, 9 ಅಲ್ಲ ಸಾರಿ ಮಿಸ್ಟೇಕ್ ಐತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಜೆ 10 ಐತಿ, ಈ 10ರಲ್ಲಿ 2 ಹೋದ್ರ 8 ಬರ್ತದ. ನೆಕ್ಸ್ಟ್ ಅದೇ ಐ ನೋಡ್ರಿ, ಐ ಎಷ್ಟೈತಿ 9 ಐತಿ. ಕ್ಯೂ ನೋಡ್ರಿ, ಕ್ಯೂ ಎಷ್ಟೈತಿ 17 ಐತಿ. ಈ 17ರಲ್ಲಿ 9 ಹೋದ್ರ 8 ಬರುತ್ತೆ. ಇವೆಲ್ಲ 8 8 8 8 ಬಂದೈತಿ, ಆದ್ರ ಇದು ಮಾತ್ರ 7 ಬಂದೈತಿ. ಆಪ್ಷನ್ 1 ಸರಿ. ಹಿಂಗಾದ್ರೂ ಮಾಡ್ರಿ, ಹಿಂಗಾದ್ರೂ ಮಾಡ್ರಿ, ಹೆಂಗ್ ಮಾಡಿದ್ರು ಕೂಡ ಅದೇ ಉತ್ತರ ಬರ್ತದ. ಇದನ್ನ ಮಾಡ್ರಿ. ಮಾಡಂದ್ರೆ ಇಲ್ಲಿ ನೋಡ್ರಿ ಏನಾಗೈತೆ, ಬ್ಯಾಕ್ ಅನ್ನೋದನ್ನ CCBI ಅಂತ ಡಿಕೋಡ್ ಮಾಡಿದ್ದಾರೆ. ಮತ್ತೆ ಟೆಕ್ಸ್ಟ್ ಅನ್ನೋದನ್ನ UGRR ಅಂತ ಡಿಕೋಡ್ ಮಾಡಿದ್ದಾರೆ. ನೆಕ್ಸ್ಟ್ ಅದೇ ರೀತಿ ವರ್ಕ್ ಅನ್ನೋದನ್ನ ಯಾವ ರೀತಿ ಡಿಕೋಡ್ ಮಾಡ್ಬೇಕಂತ ನೋಡಮ್ರಿ. BACK ಅದನ್ನೇನು ಮಾಡಿದಾರ CCBI ಅಂತ ಮಾಡಿದಾರ. ನೆಕ್ಸ್ಟ್ ಟೆಸ್ಟ್ TEST ಇದನ್ನೇನಂತ ಡಿಕೋಡ್ ಮಾಡಿದಾರೆ ನೋಡ್ರಿ, UGRR ಅಂತ ಡಿಕೋಡ್ ಮಾಡಿದಾರ. ನೆಕ್ಸ್ಟ್ ಅದೇ ರೀತಿ ವರ್ಕ್ನ ಯಾವ ರೀತಿ ಡಿಕೋಡ್ ಮಾಡ್ಬೇಕು ನೋಡ್ರಿ. ಇಲ್ಲಿ ನೋಡ್ರಿ ಗಮನಿಸ್ರಿ, ಇಲ್ಲಿ ಏನಾಗೈತಂದ್ರ ಬಿ ಇಂದ ಸಿ ಆಗೈತಂದ್ರ, ಬಿ ಇಂದ ಸಿ ಆಗೈತಂದ್ರ +1 ಆಗೈತಿ, +1 ಆಗೈತಿ. ಎ ಇಂದ ಸಿ ಆಗೈತಂದ್ರ ಎ ಇಂದ ಸಿ ಅಂದ್ರೆ 1 2 ಅಂದ್ರೆ +2 ಆಗೈತಿ. ನೆಕ್ಸ್ಟ್ ಅದೇ ರೀತಿ ಸಿ ಇಂದ ಬಿ ಆಗೈತಿ ನೋಡ್ರಿ, ಇಲ್ಲಿ ನೋಡ್ರಿ. ನೆಕ್ಸ್ಟ್ ಸಿ ಇಂದ ಸಿ ಇರೋದು ಬಿ ಆಗೈತಿ ಅಂದ್ರ -1 ಆಗೈತಿ. ಕೆ ಇರೋದು ಐ ಆಗೈತಿ ಅಂತಂದ್ರ ಕೆ ಇರೋದು ಐ ಆಗೈತಿ ಅಂದ್ರೆ 1 2 -2 ಆಗೈತಿ. ಅಂದ್ರ +1 +2 ಫಸ್ಟ್ ಅಲ್ಲಿ, ಆಮೇಲೆ -1 -2 ಇದು ಕೂಡ ಅದೇ ತರ ಆಗೈತಿ ನೋಡ್ರಿ. ಟಿ ಇಂದ ಯು ಅಂತಂದ್ರ +1 ಆಗೈತಿ, ಟಿ ಇಂದ ಯು +1. ಇ ಇಂದ ಜಿ ಅಂತಂದ್ರ 1 2 +2.
ಅದೇ ರೀತಿ ಎಸ್ ಇಂದ ಆರ್ ಅಂತಂದ್ರೆ -2 ಆಗೈತೆ ನೋಡ್ರಿ. ಈ ಕಡೆ ಹೋಗೈತೆ ನೋಡ್ರಿ, -2 -1 ಸಾರಿ -1. ಟಿ ಇಂದ ಆರ್ ಆಗೈತೆ ಅಂದ್ರೆ ಟಿ ಇಂದ ಆರ್ 1 2 -2. ಅರ್ಥ ಆಯ್ತಲ್ಲ? +1 +1 +1 +2 -1 -1 -2 +1 +2 -1 -2 ಇದೇ ತರ ಆಗೈತೆ ನೋಡ್ರಿ. +1 +2 -1 -2 ಮಾಡ್ಬೇಕು. +1 ಏನೈತಿ ಡಬ್ಲ್ಯೂಗೆ +1 ಎಕ್ಸ್ ಐತಿ ನೋಡ್ರಿ. ಎಕ್ಸ್ ಬರ್ತದೆ ಇಲ್ಲಿ. ಎಕ್ಸ್ ಎಲ್ಲೆಲ್ಲ ಐತಿ? ಇದು ಬರಲ್ಲ, ಇದು ಬರಲ್ಲ. ಅದಾದ ನಂತರ ಓಗ +2 ಕ್ಯೂ ಆಗ್ತದೆ ನೋಡ್ರಿ. 1 2 +2 ಕ್ಯೂ. ನೆಕ್ಸ್ಟ್ ಆರ್ಗೆ -1 ಕ್ಯೂ ಆಗ್ತದೆ ನೋಡ್ರಿ. ಕ್ಯೂ. ಕೆಗೆ -2 1 2 ಐ. ಎಕ್ಸ್ ಕ್ಯೂ ಕ್ಯೂ ಐ ಎಲ್ಲೈತಿ ನೋಡ್ರಿ. ಎಕ್ಸ್ ಕ್ಯೂ ಕ್ಯೂ ಐ ಆಪ್ಷನ್ 4ದಾಗ ಐತಿ. ಆಪ್ಷನ್ 2 ಕೂಡ ಆಗಲ್ಲ. ಆಪ್ಷನ್ 4 ಸರಿ ಉತ್ತರ. ಇಷ್ಟೇ. ಇದನ್ನ ನೋಡ್ರಿ, ಗಮನಿಸ್ರಿ. ಈಸಿ ಐತಿ ನೋಡ್ರಿ. ನೋಡಮ್ರಿ ಏನಾಗತ್ತಂತ. ಇದನ್ನ ತಗೋರಿ. ಫಸ್ಟ್ 12 2 24 ಸರಿನಾ? 12 2 24 24ಕ್ಕೆ +1 ಮಾಡಿದ್ರೆ 25. 25 ಬಂದೈತಿ. 11 2 22 +1 23 ಅಂದ್ರೆ ಇಂಟು 2 ಮಾಡಿ ಅದಕ್ಕೆ +1 ಮಾಡಿದ್ದಾರೆ. ಆಯ್ತಾ? ಇದ್ರಲ್ಲಿ ನೋಡಮ್ರಿ ಯಾವ ರೀತಿ ಐತಂತ. 15 2 30 ಬರ್ತದ. 15 2 30 ಬರ್ತದ. +1 ಮಾಡೋ ಬದಲು -1 ಮಾಡ್ಯಾರ. ಇದು ಅಲ್ಲ. 25 2 50 ಬರ್ತದ. +1 ಮಾಡೋ ಬದಲು ಇದು ಕೂಡ ಏನ್ ಮಾಡ್ಯಾರ? -1 ಮಾಡ್ಯಾರ. ಇದು ಕೂಡ ಬರಲ್ಲ. 21 2 42 +1 ಮಾಡಿದ್ರ 23 ಬರ್ತೈತಿ. ಅಲ್ಲ, 43 ಬರ್ತೈತಿ. 43 ಆಪ್ಷನ್ದಾಗ ಐತಿ. ಆಪ್ಷನ್ 3 ಸರಿ ಐತಿ ನೋಡ್ರಿ. ಅಷ್ಟೇ. ನೆಕ್ಸ್ಟ್ ಕ್ವಶನ್. ಇದನ್ನ ಮಾಡ್ರಿ. ಫಿಗರ್ ಸೀರೀಸ್. Identify the figure given in the option which when put in place of will logically complete the series ಅಂತ ಐತೆ. ಸೀರೀಸ್ ಕಂಪ್ಲೀಟ್ ಮಾಡ್ರಿ. ಇಲ್ಲಿ ನೋಡ್ರಲ್ಲಿ, ಇಲ್ಲಿ ಮೊದಲನೇದಾಗಿ ದೊಡ್ಡ ಅಕ್ಷರಗಳು ನೋಡೋಣ. ಮತ್ತು ನಾವು ಈ ದೊಡ್ಡ ಅಕ್ಷರ ಏನಾಗೈತೆ? ನಕ್ಷತ್ರದಲ್ಲಿ ಸಣ್ಣದಾಗೈತಿ. ಇಲ್ಲಿ ನಕ್ಷತ್ರದಲ್ಲಿ ಇಲ್ಲಿ ಸಣ್ಣದಾಗೈತಿ. ಇಲ್ಲಿರೋ ದೊಡ್ಡ ಅಕ್ಷರ ನಕ್ಷತ್ರದಲ್ಲಿ ಏನಾಗೈತಿ? ಇಲ್ಲಿ ಸಣ್ಣ ಆಗೈತಿ ನೋಡ್ರಿ. ನೆಕ್ಸ್ಟ್ ಅದೇ ರೀತಿ ಇಲ್ಲಿರೋ ದೊಡ್ಡ ಅಕ್ಷರ ನಕ್ಷತ್ರದಲ್ಲಿ ಇಲ್ಲಿ ಸಣ್ಣ ಆಗೈತಿ. ಅಂದ್ರೆ ಇಲ್ಲಿರೋ ದೊಡ್ಡ ಅಕ್ಷರ ಏನಾಗಬೇಕು? ಇಲ್ಲಿ ನಕ್ಷತ್ರದಲ್ಲಿ ಇಲ್ಲಿ ಸಣ್ಣ ಆಗ್ಬೇಕು. 9 ಬರಬೇಕು. ಇಲ್ಲಿ 9 ಬಂದೈತಿ, ಆಗೋ ಸಾಧ್ಯತೆ ಐತಿ. ಇದು ಇಲ್ಲಿ 9 ಬಂದಿಲ್ಲ, ಆಗಲ್ಲ. ಇದು ಕೂಡ ಆಗಬಹುದು. ಇಲ್ಲಿ ಎಲ್ ಬಂದೈತೆ, ಇದು ಆಗಲ್ಲ. ಇವೆರಡನ್ನ ತೆಗೆದಾಕೋಣ. ಆಪ್ಷನ್ 1 ಮತ್ತೆ 3 ಇವೆರಡರಲ್ಲಿ ಯಾವ್ದಾದ್ರು ಒಂದು ಉತ್ತರ ಆಗೋ ಸಾಧ್ಯತೆ ಐತಿ. ನೆಕ್ಸ್ಟ್ ನೋಡಮ್ರಿ, ಇಲ್ಲಿ ದೊಡ್ಡ ಅಕ್ಷರಗಳು ಬಂದವಲ್ಲ ನೋಡ್ರಿ. ಬಂದಿರೋದು ಯಾವುದು ಕೂಡ ಒಂದಕ್ಕೊಂದು ರಿಪೀಟ್ ಆಗಿಲ್ಲ. ಈ 9 ಇಲ್ಲೆಲ್ಲಾದ್ರೂ ಬಂದೈತೆ? ಎಲ್ಲೂ ಬಂದಿಲ್ಲ. ಎಲ್ಲೂ ಕೂಡ ಇಲ್ಲಷ್ಟು ಇಲ್ಲಿ ಬಿಟ್ರೆ ಮತ್ತೆಲ್ಲೂ ಬಂದಿಲ್ಲ. ಸಣ್ಣದಾಗೈತಿ. ಅದರ ದೊಡ್ಡ ಅಕ್ಷರ ಹೇಳಕತ್ತಿರೋ ದೊಡ್ಡ ಅಕ್ಷರ ಎಲ್ಲೂ ಕೂಡ ರಿಪೀಟ್ ಆಗಿಲ್ಲ. ಅದೇ ರೀತಿ ಇಲ್ಲಿ ಆಪ್ಷನ್ದಲ್ಲಿ ಯಾವ್ದಾದ್ರು ರಿಪೀಟ್ ಆಗಿರೋದೈತಾ? ನೋಡ್ರಿ, ಎಲ್ಲಿಲ್ಲ ಐತಿ. ಹಾಗಾಗಿ ಎಲ್ ಕೂಡ ಬರಲ್ಲ. ಆಪ್ಷನ್ 1 ಸರಿಯಾದ ಉತ್ತರ. ಅಷ್ಟೇ, ಮುಗೀತು. ಮಿರರ್ ಇಮೇಜ್.
ನೋಡಮ್ರಿ ಮೊದಲನೇದಾಗಿ ಇಲ್ಲಿ ನೋಡ್ರಿ ಎಫ್ ಐತೆ ಫಸ್ಟ್. ಎಫ್ ಏನಾಗಬೇಕು ಈ ಕಡೆ ಉಲ್ಟಾ ಆಗ್ಬೇಕು ಅದು. ಯಾಕಂದ್ರೆ ಇಲ್ಲಿ ಕನ್ನಡಿನ ಇಟ್ಟಾಗ ಇಲ್ಲಿ ಕನ್ನಡಿನ ಇಟ್ಟಾಗ ಕನ್ನಡಿಲಿ ನಾವು ಯಾವತ್ತು ಉಲ್ಟಾನೇ ತೋರಿಸ್ತದ. ಕನ್ನಡಿಲಿ ಯಾವುದು ಉಲ್ಟಾನೇ ತೋರಿಸ್ತದ. ಎಫ್ ಉಲ್ಟಾ ಅಂತಂದ್ರ ಈ ಕಡೆ ಈ ತರ ಬರ್ಬೇಕು. ಈ ತರ ಇಲ್ಲಿ ನೋಡ್ರಿ ಇದು ಸ್ಟ್ರೈಟ್ ಬಂದೈತೆ. ಅದ್ ಹೆಂಗೈತೆ ಹಂಗೆ ಬಂದೈತೆ. ಆಪ್ಷನ್ 1 ಆಗಲ್ಲ. ಎಲ್ಲಾನು ಉಳಿದಿರೋವೆಲ್ಲ ಸೇಮ್ ಬಂದಾವ. ಅಲ್ಲಿ ನೋಡ್ರಿ ನೆಕ್ಸ್ಟ್ ಇಲ್ಲೆಲ್ಲ ಸೇಮ್ ಇದು ಅಂತ ತಿಳ್ಕೊಳ್ರಿ. ತಲೆ ಕೆಡಿಸ್ಕೊಳಕ್ ಹೋಗ್ಬಿಟ್ರಿ, ಬಿಟ್ಬಿಡ್ರಿ. ಎಲ್ಲ ಸೇಮ್ ಇದಾವ, ಬಿಟ್ಬಿಡ್ರಿ. ನೋಡ್ರಿ ಇಲ್ಲಿ 2 ಐತಿ, ಇಲ್ಲಿ 3 ಬಂದೈತಿ. ಇಲ್ಲಿ 3 ಬಂದೈತಿ. 3 ಮೊದಲು ಬರುತ್ತಾ 2 ಮೊದಲು ಬರುತ್ತಾ ನೋಡ್ರಿ. ಮೊದಲು 3 ಮೊದಲು ಬರುತ್ತಾ 2 ಮೊದಲು ಬರುತ್ತಾ. ಇಲ್ಲಿ 2 ಮೊದಲು ಬಂದೈತೆ. ಈ ಕಡೆಯಿಂದ ಬರಬೇಕು, ಈ ಕಡೆಯಿಂದ ಬರಬೇಕು, ಈ ಕಡೆಯಿಂದಲ್ಲ. ಈ ಮಿರರ್ ಇಲ್ಲಿಟ್ಟಾಗ ಈ ಕಡೆಯಿಂದಾನೇ ನೋಡ್ಬೇಕು ನಾವು. ಈ ಕಡೆಯಿಂದ ನೋಡಿದ್ರೆ ಮಾತ್ರ ಉತ್ತರ ಸಿಗುತ್ತೆ. ಈ ಕಡೆಯಿಂದ ನೋಡಿದ್ರೆ ಉಲ್ಟಾ ಆಗ್ಬಿಡುತ್ತಾ. ಫಸ್ಟ್ 2 ಬರಬೇಕು, ಆದ್ರೆ ಇಲ್ಲಿ 3 ಬಂದೈತಿ. ಆಪ್ಷನ್ 3 ಕೂಡ ಆಗಲ್ಲ. ನೆಕ್ಸ್ಟ್ 2 ನೋಡ್ರಿ 3 ಬಂದೈತಿ, ಸೇಮ್ ಐತಿ. ಎಚ್ ನೋಡ್ರಿ, ಎಚ್ ಇಲ್ಲಿ ಈ ತರ ಬಂದೈತೆ. ಇದು ಉಲ್ಟಾ ಬರ್ಬೇಕು. ಎಚ್ ಈ ತರ ಬರ್ಬೇಕು. ಇದು ಕೂಡ ಆಗಲ್ಲ. ಆಪ್ಷನ್ 4 ಸರಿ ಐತಿ ನೋಡ್ರಿ. ಉತ್ತರ ಮುಗೀತಿ ಇಷ್ಟೇ. ಇದನ್ನ ಮಾಡಿ ನೋಡ್ರಿ. ನೋಡಮ್ರಿ ಏನಾಗೈತಿ ಇಲ್ಲಿ. 25 ಇಂಟು 6 ಮಾಡಮ್ರಿ. ಯಾಕಂದ್ರೆ ಸೆಂಟ್ರಲ್ ಇರೋದು ದೊಡ್ಡ ಸಂಖ್ಯೆ ಇರೋದ್ರಿಂದ ದೊಡ್ಡ ಸಂಖ್ಯೆನ ಟಚ್ ಮಾಡೋದಿಲ್ಲ ನಾವು. ಇದನ್ನ ಗುಣಾಕಾರ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಗುಣಾಕಾರ ಮಾಡ್ತೀನಿ. 25 6 150. 5 6 30. 30ಕ್ಕೆ 0 ಕೈಲ 3. 6 2 12. 12 ಪ್ಲಸ್ 3 15. 150 ಆಯ್ತು. ಈ 150 ನೋಡ್ರಿ ಏನಾದ್ರೂ ಸ್ವಲ್ಪ 150ಕ್ಕೂ 300ಕ್ಕೂ ರಿಲೇಟೆಡ್ ಅನ್ಸಕತೈತ್ರಿ. ಯಾಕ 300 ಅರ್ಧ 150 ಆಗೈತಿ. ಅದಕ್ಕೆ ಇದನ್ನ ಇಂಟು 2 ಮಾಡ್ತೀನಿ. 2 0 0. 2 10ಕ್ಕೆ 0 ಕೈಲ 1. 2 1 2 ಪ್ಲಸ್ 1 3. 300. ಅಂದ್ರೆ ಏನ್ ಮಾಡಿದಾರ, ಈ ಸಂಖ್ಯೆಯಿಂದ ಈ ಸಂಖ್ಯೆನ ಗುಣಾಕಾರ ಮಾಡಿ ಬಂದಿರತಕ್ಕಂಥ ಉತ್ತರಕ್ಕ ಇಂಟು 2 ಮಾಡಿದಾರೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ 19 9. 19 81. 81ಕ್ಕೆ 1 ಕೈಲ 8. 9 1 9. 9ಕ್ಕೆ ಪ್ಲಸ್ 8 ಮಾಡಿದ್ರ 17. 17. ಇದನ್ನ ಇಂಟು 2 ಮಾಡ್ರಿ. 2 1 2. 2 14ಕ್ಕೆ 4 ಕೈಲ 1. 2 1 2 ಪ್ಲಸ್ 1 ಆದ್ರೆ 3. 342 ಬಂದೈತಿ ನೋಡ್ರಿ. ಸೇಮ್ ಅದೇ ರೀತಿನೇ ಇಲ್ಲಿ ಯಾವ್ದು ಬಂದೈತಿ ನೋಡ್ರಿ. ಫಸ್ಟ್ ಇದು ನೋಡಂಬರುತ್ತಾ. 17 7. 17 7. 7 7 49ಕ್ಕೆ 9 ಕೈಲ 4. 7 1 7. 7 ಪ್ಲಸ್ 4 11. 119. 119 ಇಂಟು 2 ಮಾಡಿದ್ರ ಇನ್ನು 400 ಬರಲ್ಲ. 400 ಬರಲ್ಲ ನೋಡ್ರಿ. 2 9 18ಕ್ಕೆ 8 ಕೈಲ 1. 2 1 2 3. 2 1 2 238 ಬರಲ್ಲ ಇದು. ನೆಕ್ಸ್ಟ್ ನೋಡಮ್ರಿ. ಆಪ್ಷನ್ 1 ಆಗಲ್ಲ. ಆಪ್ಷನ್ 1 ತಪ್ಪು. 24 5. 24 5 600. 25 5 ಆದ್ರೆ 25 6 ಆಗಿಲ್ಲ. 25 24 5 ಆಗೋದಿಲ್ಲ ಅನ್ಸುತ್ತಾ. 24 5 5 4 20 ಕೈಲ 2. 5 2 10. ಇದೊಂದು 12 120. ಇಂಟು 2 ಮಾಡಿದ್ರೆ 240 ಬರ್ತದೆ. ಇದು ಕೂಡ ಆಗಲ್ಲ. ಆಪ್ಷನ್ 2 ಆಗಲ್ಲ. ಆಪ್ಷನ್ 3 ನೋಡಂಬರುತ್ತಾ. 18 8 ಮಾಡಂಬರುತ್ತೆ ಮೊದಲು. 18 8. 8 8 64ಕ್ಕೆ 4 ಕೈಲ 6. 8 1 8. 8 ಪ್ಲಸ್ 6 ಎಷ್ಟು 144. ಇದನ್ನ ಇಂಟು 2 ಮಾಡಿದ್ರೆ 288 ಆಗ್ತದ.
288 ಆಪ್ಷನ್ 3ದಾಗ ಐತಿ. ಆಪ್ಷನ್ 3 ಸರಿ ಉತ್ತರ ಐತಿ ನೋಡ್ರಿ. 288 ಉತ್ತರ ಬಂತಿಲ್ಲ. ಇಷ್ಟೇ. ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಮಿರರ್ ಇಮೇಜ್ ಆವಾಗಲೇ ಮಾಡಿದ್ವಲ್ಲ 12ನೇ ಕ್ವಶನ್ ಅದೇ ಥರ ಐತಿ ನೋಡ್ರಿ ಇದು. ಅಲ್ಲಿ ನೋಡಕ್ ಹೋಗ್ಬೇಡ್ರಿ, ಇಲ್ಲಿ ನೋಡಮತ್ ಮೊದ್ಲು ಇಲ್ಲಿ ನೋಡಮತ್ತ ನೋಡ್ರಿ. ಎಲ್ಲ ಈಗಳಿದಾವ ಇಲ್ಲಿ ನೋಡ್ರಿ ದೊಡ್ಡ ಎ ಬಂದೈತಿ ಇಲ್ಲಿ. ಅಂದ್ರ ಎ ಫಸ್ಟ್ ಬಂದೈತಾ? ಅಲ್ಲ, ಇದು ಇಲ್ಲಿ ಬಂದಿರೋದನ್ನ ತೆಗೆದಾಕ್ಬಿಡಮ್ರ ಅಂತ. ಇಲ್ಲಿ ನೋಡ್ರಿ ಎಲ್ಲ ಸೇಮ್ ಬಂದವೆ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಎ ಉಲ್ಟಾ ಬಂದೈತಿ, ಇಲ್ಲಿ ಎ ಉಲ್ಟಾ ಬಂದೈತಿ. ಎ ಉಲ್ಟಾ ಇರಂಗಿಲ್ಲ. ಮಿರರ್ ಇಮೇಜ್ದಾಗ ಎ ಏನಾದ್ರು ಹಿಂಗ್ ಬಂದ್ರೆ ಎ ಅದೇ ರೀತಿ ಬರ್ತದ, ಸೇಮ್ ಬರ್ತದ ಅದು. ಹಾಗಾಗಿ ಆಪ್ಷನ್ 3ನೂ ಆಗಲ್ಲ. ನೆಕ್ಸ್ಟ್ ಉಳಿದಿರೋದು ಇವೆರಡ ನೋಡ್ರಿ. ಇವೆರಡದಾಗ ಯಾವ್ದು ವ್ಯತ್ಯಾಸ ಬರ್ತದೆ ನೋಡ್ರಿ? ಎರಡು ಸೇಮ್ ಇರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಡಿ ಐತಿ, ಇಲ್ಲಿ ಬಿ ಆಗೈತಿ. ಆಕ್ಚುಲ್ ಆಗಿ ಇದು ಡಿ ಇರೋದು ಮಿರರ್ ಇಮೇಜ್ದಾಗ ಈ ತರ ಬಿ ಆಗಿ ಬರ್ತದ. ಬಿ ಆಗಿ ಬರ್ಬೇಕು, ಡಿ ಆಗಿ ಬರಬಾರ್ದು. ಆಪ್ಷನ್ 1 ಕೂಡ ತಪ್ಪಾಗ್ತದ. ಆಪ್ಷನ್ 2 ಐತಿ ನೋಡ್ರಿ. ಆಪ್ಷನ್ 2 ಸರಿ ಐತಿ, ಮುಗೀತು. ಈಸಿ ಅನಿಸ್ತೈತೇನ್ರಿ? ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದಾರೆ ಅವರು. ಡೈಸಸ್ ದಾಳಗಳು 6 letters ATMPS and RR written on different faces. ಇವೆಲ್ಲ ಕ್ವಶನ್ ಓದ್ಕೊಂತ ಟೈಮ್ ವೇಸ್ಟೇ ಮಾಡಕ್ ಹೋಗ್ಬೇಡ್ರಿ. ಡೈರೆಕ್ಟ್ ಆಗಿ ಅವ್ರು ಯಾವ್ದಕ್ಕೆ ಕೇಳಿದಾರ ನೋಡ್ರಿ ಅದನ್ನ ಮಾಡ್ಬಿಡ್ರಿ. ಫೈಂಡ್ ದ ಲೆಟರ್ ಆನ್ ದ ಫೇಸ್ ಆಪೋಸಿಟ್ ಟು ದ ಒನ್ ಹ್ಯಾವಿಂಗ್ ಆರ್ ಅಂತ ಕೊಟ್ಟಿದ್ದಾರೆ. ಆರ್ಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಯಾವ್ದಂತ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಆರೇ ಕೊಟ್ಟಿಲ್ವಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಎರಡಲ್ಲಿ ಯಾವ್ದು ಸೇಮ್ ಕೊಟ್ಟಾರ ನೋಡ್ರಿ. ಎಂ ಇಂದ ಇಲ್ಲಿ ಎಂ ಸೇಮ್ ಐತಿ, ಇಲ್ಲಿ ಕೂಡ ಎಂ ಸೇಮ್ ಐತಿ. ಹಾಗಾಗಿ ನಾನು ಗಡಿಯಾರದ ದಿಕ್ಕಿನಲ್ಲಿ ತಗೊಂಡಿನಿ. ಇದನ್ನ ಗಡಿಯಾರದ ದಿಕ್ಕಿನಲ್ಲಿ ತಗೊಂಡ್ರೆ ಇದನ್ನು ಕೂಡ ಏನು ಗಡಿಯಾರದ ದಿಕ್ಕಿನಲ್ಲಿ ತಗೋಬೇಕು. ಇದನ್ನ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಗೊಂಡ್ರೆ ಇದನ್ನು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲೇ ತಗೋಬೇಕಾಗ್ತದ. ಹಾಗಾಗಿ ಎರಡನ್ನೂ ಒಂದೇ ದಿಕ್ಕಲ್ಲಿ ತಗೊಂಡಿದ್ದೀನಿ ನೋಡ್ರಿ. ಎಂ ಆದ್ಮೇಲೆ ಟಿ ಎ, ಎಂ ಟಿ ಎ. ನೆಕ್ಸ್ಟ್ ಎಂ ಪಿ ಎಸ್ ನೋಡ್ರಿ. ಇಲ್ಲೆಲ್ಲೋ ಆರ್ಗೆ ಆಪೋಸಿಟ್ ಆಗಿರತಕ್ಕಂಥದ್ದು ಕಾಣಿಸ್ತಾ ಇಲ್ಲ. ಎಗೆ ಎಸ್ ಆಪೋಸಿಟ್ ಆದ್ರೆ ಟಿಗೆ ಪಿ ಆಪೋಸಿಟ್, ಎಂಗೆ ಉಳಿದಿರೋದೊಂದೇ, ಅದೇ ಆರ್ ಆಪೋಸಿಟ್ ಆಗಿರುತ್ತ. ಯಾವುದು? ಆಪ್ಷನ್ 4 ಐತಿ ನೋಡ್ರಿ. ಆಪ್ಷನ್ 4 ಸರಿಯಾಗುತ್ತೆ. ಮಾಡ್ರಿ. ನೀವು ಎಕ್ಸಾಮ್ಗೆ ಹೋಗಿದ ತಕ್ಷಣ ಏನು ಮಾಡ್ತೀರಿ? ಒಂದು ಸ್ಕ್ವಯರ್ಸ್ ಅವ್ರು ಪೇಪರ್ ಕೊಡ್ತಾರಲ್ಲ, ಪೇಪರ್ ಪೆನ್ನು ಕೊಡ್ತಾರಲ್ಲ, ಸ್ಕ್ವಯರ್ಸ್ 20ರವರೆಗೂ ಮತ್ತು 20ರವರೆಗೂ ಕ್ಯೂಬ್ಸ್ 15ರವರೆಗಾದ್ರೂ ಬರೆದಿಟ್ಕೊಳ್ರಿ. ಸ್ಕ್ವಯರ್ಸು, ಕ್ಯೂಬ್ಸ್ ಮತ್ತು ಈ ಥರ ABCDನ ಬರೆದಿಟ್ಕೊಂಡ್ರೆ ನಿಮ್ಗೆ ಮಾಡೋಕ್ಕಂದ್ರೆ ಫುಲ್ ಈಸಿ ಆಗ್ತದೆ. ಪದೇ ಬರ್ಕೊಳಕ್ಕಾಗಲ್ಲ, ಸ್ಕ್ವಯರ್ಸ್ಗಳನ್ನ ಲೆಕ್ಕ ಮಾಡೋಕ್ಕಾಗಲ್ಲ ಅಂತಂದರೆ ಫಸ್ಟಿಗೆ ಬರ್ಕೊಂಡು ನಿಂತ್ಕೊಂಡ್ಬಿಡ್ರಿ. ಈ ಥರ ಏನಾದರೂ ಬರ್ಕೊಂಡು ಇಟ್ಕೊಂಡ್ರೆ ಈಸಿ ಆಗಿಬಿಡ್ತದೆ ನಿಮ್ಗೆ. ಅಕಸ್ಮಾತ್ ಕನ್ಫ್ಯೂಷನ್ ಕೂಡ ಆಗಲ್ಲ ಒಂದೊಂದು ಸರ್ತಿ. ABCDಗಳನ್ನ ಈ ಥರ ಬರೆದಿಟ್ಕೊಂಡ್ಬಿಟ್ರು. ನೋಡಮ್ರಿ. TIZZ ಇದನ್ನ ಯಾವ ರೀತಿ ಡಿಕೋಡ್ ಮಾಡಿದ್ದಾರೆ ಅಂತಂದ್ರೆ VKBB ಅಂತ ಡಿಕೋಡ್ ಮಾಡಿದ್ದಾರೆ. ನೆಕ್ಸ್ಟ್ QOPH ಇದನ್ನ SQRJ. RJ. ನೆಕ್ಸ್ಟ್ CKAU ಇದನ್ನ ಯಾವ ರೀತಿ ಡಿಕೋಡ್ ಮಾಡ್ಬೇಕಂತ, ಅದನ್ನ ಯಾವ ರೀತಿ ಡಿಕೋಡ್ ಮಾಡ್ಬೇಕಂತ ಅನ್ನೋದನ್ನ ಇವುಗಳು ಹೆಂಗ್ ಡಿಕೋಡ್ ಆಗಿದಾವ ಅಂತ ನಾವು ಕಂಡುಹಿಡಿದು ಅಂತ ತಿಳ್ಕೊಂಡ್ರೆ ಅದು ಡಿಕೋಡ್ ಮಾಡಕ್ ಬರ್ತದ ನೋಡ್ರಿ. T ಇಂದ ವಿಗೆ ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ. T ಇಂದ ವಿಗೆ 1 2 +2 ಐತಿ.
ಪ್ಲಸ್ 2 ಆಗೈತೆ. ನೆಕ್ಸ್ಟ್ ಐಯಿಂದ ಕೆಗೆ 1 2 ಇದು ಕೂಡ ಏನಾಗೈತೆ ಪ್ಲಸ್ 2 ಆಗೈತೆ. ಜಡ್ಡಿಂದ ಬಿಗೆ 1 ಇಲ್ಲೈತೆ ನೋಡ್ರಿ 1 ಜಡ್ಡಿಂದ ಇಲ್ಲಿಂದ ಇಲ್ಲಿ 1 2 ಇದು ಕೂಡ ಪ್ಲಸ್ 2 ಆಗೈತಿ. ಅದೇ ರೀತಿ ಸೇಮ್ ಜಡ್ಡಿಂದ ಬಿಗೆ ಇದು ಕೂಡ ಪ್ಲಸ್ 2 ಆಗೈತಿ. ಅಂದ್ರ ಎಲ್ಲ ಪ್ಲಸ್ 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 2. ಕ್ಯೂ ಇಂದ ಎಸ್ ಕ್ಯೂ ಆರ್ ಎಸ್ ಇದು ಕೂಡ ಪ್ಲಸ್ 2 ಆಗೈತೆ ನೋಡ್ರಿ. ಇಲ್ಲಿ ಕ್ಯೂ ಇಂದ 1 2 ಪ್ಲಸ್ 2. ಓ ಇಂದ ಕ್ಯೂ ಇಲ್ಲಿ ನೋಡ್ರಿ ಓ 1 2 ಇದು ಕೂಡ ಪ್ಲಸ್ 2 ಆಗೈತೆ. ಪಿ ಇಂದ ಆರ್ ಇಲ್ಲಿ ನೋಡ್ರಿ ಪಿ ಇಂದ ಆರ್ 1 2 ಪ್ಲಸ್ 2 ಆಗೈತೆ. ಎಚ್ ಇಂದ ಜೆ 1 2 ಇದು ಕೂಡ ಪ್ಲಸ್ 2 ಆಗೈತೆ. ಅಂದ್ರೆ ಎಲ್ಲ ಕೂಡ ಪ್ಲಸ್ 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 2 ಆಗಲೇಬೇಕು. ಅಂದ್ರೆ ಮಾತ್ರ ನಮ್ಗೆ ಡಿಕೋಡ್ ಮಾಡಿ ಉತ್ತರ ತೆಗಿಯಕ್ಕೆ ಬರ್ತದ. ನೋಡಮ್ರಿ, ಸಿಗ ಪ್ಲಸ್ 2 ಅಂತಂದ್ರೆ 1 2 ಈಗ ಎಲ್ಲೈತೆ ಆಪ್ಷನ್ದಾಗ ಇಲ್ಲಿ ನೋಡ್ರಿ ಫಸ್ಟ್ ಇದನ್ನ ಎಲ್ಲ ತೆಗೆದಾಕ್ಬೇಕಂತ. ನೆಕ್ಸ್ಟ್ ಕೆಗ ಪ್ಲಸ್ 2 1 2 ಎಂ ಈ ಆದ್ಮೇಲೆ ಎಂ ಬಂದೈತಿ, ಈ ಆದ್ಮೇಲೆ ಎನ್ ಬಂದೈತಿ. ಇದು ಕೂಡ ಆಗಲ್ಲ. ಆಪ್ಷನ್ 1 ಉತ್ತರ ಬಂತು, ಆಯ್ತು ಮುಗೀತು. ಇಷ್ಟೇ. ಮುಂದಕ್ಕೆ ಬೇಕಂದ್ರೆ ಮಾಡಮ್ರಂತ, ಬೇಡ ಅಂತಂದ್ರೆ ಮುಂದಕ್ಕೆ ಹೋಗ್ಬಿಡಮ್ರ. ನೋಡಮ್ರಿ, ಎ ಪ್ಲಸ್ 2 ಅಂತಂದ್ರೆ ಸಿ ಬರ್ತದ 1 2 ಸಿ. ಯುಗ ಪ್ಲಸ್ 2 ಅಂತಂದ್ರೆ 1 2 ಡಬ್ಲ್ಯೂ ಇ ಎಂ ಸಿ ಡಬ್ಲ್ಯೂ ಮುಗೀತು ಅಷ್ಟೇ. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿದಾವ, ತ್ರಿಭುಜಗಳು ಎಷ್ಟದಾವ ಅನ್ನೋದು ಲೆಕ್ಕ ಮಾಡಬೇಕು. ಮಾಡ್ರಿ ನೋಡೋಣ. ನೋಡಮ್ರಿ ಎಷ್ಟಾಗೈತೆ ಅಂತ. ಇಲ್ಲಿ ನೋಡ್ರಿ, ಇದು ಒಂದು ಫಿಗರ್, ಒಂದು ಟ್ರಯಾಂಗಲ್ ಒಂದಾಯ್ತಾ. ನೆಕ್ಸ್ಟ್ 2, ಅದೇ ರೀತಿ 3, ಅದೇ ರೀತಿ ನೆಕ್ಸ್ಟ್ 4 ಅದು 5 6 ನೆಕ್ಸ್ಟ್ 7 8. ಟೋಟಲ್ ಆಗಿ ಒಳಗಡೆ ಎಷ್ಟದು 8 ಅದು. ಇನ್ನು ಎಷ್ಟದ ನೋಡಮ್ರಿ, ನೋಡ್ರಿ ಹೊರಗಡೆ ಇಲ್ಲಿ ಸಣ್ಣವದ ನೋಡ್ರಿ 9 10 ನೆಕ್ಸ್ಟ್ 11 12 13 14 15 ಮತ್ತಿಲ್ಲಿ ನೋಡ್ರಿ ಇಲ್ಲೊಂದೈತೆ 16 ಮತ್ತೆಲ್ಲಾದ್ರೂ ಉಳ್ಕೊಂಡೈತಾ. ಟೋಟಲ್ ಆಗಿ ಎಷ್ಟು ಬಂತು 16 ಬಂತು. ಎಲ್ಲಿ ಐತೆ ಆಪ್ಷನ್ದಾಗ, ಆಪ್ಷನ್ 1ದಾಗ ಐತೆ ನೋಡ್ರಿ. ಆಪ್ಷನ್ 1 16 ಸರಿಯಾದಂತ ಉತ್ತರ ಐತಿ.
ಈಸಿ ಇರ್ತಾವೆ ಕಣ್ರಿ, ನಾವೇ ಟಫ್ ಮಾಡ್ಕೊತೀವಿ. ಇದನ್ನು ಮಾಡಿರಿ. ಕ್ವಶನ್ ಸರಿಯಾಗಿ ಗಮನಿಸ್ರಿ, ಕ್ವಶನ್ನ ಸರಿಯಾಗಿ ಗಮನಿಸ್ರಿ. Each vowel in the word similar is changed to the following letter in the English alphabetical order and each consonant is changed to the ಇವ್ರೇನಂತ ಕೊಟ್ಟಿದ್ದಾರೆ ಇಲ್ಲಿ, ಕೊಟ್ಟಿರ್ತಕ್ಕಂಥ ಸಿಮಿಲರ್ ಅನ್ನೋ ವರ್ಡ್ ಐತಲ್ಲ, ಆ ವರ್ಡ್ನ ಓವೆಲ್ಸ್ ಇವು ಎ ಇ ಐ ಓ ಯು ಅಂತ ಬರ್ತಾವಲ್ಲ, ಈ ಓವೆಲ್ಸ್ಗಳನ್ನ ಬಂದಾಗ ಏನ್ ಮಾಡಬೇಕು, +1 ಮಾಡಬೇಕು. ಕಾನ್ಸನೆಂಟ್ಸ್ ಬಂದಾಗ -1 ಮಾಡಬೇಕು. ಹಾಗಾಗಿ -1 ಮಾಡಿದಾಗ ಬರ್ತಕ್ಕಂಥ ಎರಡರಿಂದ ಎರಡನೇ ಅಕ್ಷರ ಮತ್ತು ಮೂರನೇ ಅಕ್ಷರ ಬರ್ತದಲ್ಲ, ಎರಡನೇ ಅಕ್ಷರ ಮತ್ತೆ ಮೂರನೇ ಅಕ್ಷರ ಬರ್ತದಲ್ಲ, ಅವೆರಡರ ಮಧ್ಯದಲ್ಲಿ ಎಷ್ಟು ಲೆಟರ್ಗಳು ಬರ್ತಾವ ಅಂತ ಕೇಳಿದ್ದಾರೆ. ನೋಡಂಬರಿ, ಇವಾಗ ಅರ್ಥ ಮಾಡಿಸ್ತೀನಿ ನಾನು. ಇವಾಗ ಏನಂತ ಕೊಟ್ಟಾರ ಅವರು, ಸಿಮಿಲರ್ ಅಂತ ಕೊಟ್ಟಾರ. ಇದನ್ನ ಕೊಟ್ಟಿದ್ದಾರೆ. ಓವೆಲ್ಸ್ ಇದ್ದಾಗ +1 ಮಾಡ್ಬೇಕಂತ ಹೇಳಿದೀನಿ. ಓವೆಲ್ಸ್ ಇದ್ದಾಗ +1, ಕಾನ್ಸನೆಂಟ್ಸ್ ಇದ್ದಾಗ -1 ಮಾಡ್ಬೇಕಂತ ಹೇಳಿದೀನಿ. -1 ಇಲ್ಲಿ ನೋಡ್ರಿ, ಎಸ್ಗ -1 ಮಾಡಿ. ಎಸ್ ಕಾನ್ಸನೆಂಟ್ಸ್ ಐತಿ, ಎಸ್ ಓವೆಲ್ಸ್ ಎಲ್ಲ ಕಾನ್ಸನೆಂಟ್ ಆಗಿರೋದ್ರಿಂದ ಇದನ್ನೇನು ಮಾಡ್ತೀನಿ ನಾನು, -1 ಮಾಡ್ತೀನಿ. ಎಸ್ಗ -1 ಅಂತಂದ್ರೆ 6 ಆಗ್ತದ. ನೆಕ್ಸ್ಟ್ ಅದೇ ರೀತಿ ಐಗ +1, ಐಗ +1 ಮಾಡ್ರಿ, ಜೆ ಬರ್ತದ. ನೆಕ್ಸ್ಟ್ ಎಮ್ಗೆ ಏನ್ ಮಾಡ್ಬೇಕು, ಎಮ್ ಕಾನ್ಸನೆಂಟ್ ಆಗಿರೋದ್ರಿಂದ ಎಮ್ಗ -1 ಮಾಡ್ಬೇಕು. ಎಲ್ ಐಗೆ ಐ ಓವೆಲ್ ಆಗೈತಿ, ಅದಕ್ಕೆ ಇದಕ್ಕೆ +1 ಮಾಡ್ತೀನಿ. ನೆಕ್ಸ್ಟ್ ಎಲ್ ಕಾನ್ಸನೆಂಟ್ ಐತಿ, ಕೆ ಬರ್ತದ. ಎ ಓವೆಲ್ ಐತಿ, ಓವೆಲ್ ಇರೋದು +1 ಮಾಡ್ಬೇಕಂತಂದ್ರ ಬಿ ಬರ್ತದ. ಆರ್ ಕಾನ್ಸನೆಂಟ್ ಐತಿ, ಕ್ಯೂ ಬರ್ತದ. ನೋಡ್ರಿ, ಓವೆಲ್ಸ್ ಇರೋದಕ್ಕ +1 ಮಾಡೀನಿ, ಕಾನ್ಸನೆಂಟ್ ಇರೋದಕ್ಕ -1 ಮಾಡಿದ್ದೀನಿ. ಏನಂತ ಬಂತು, RJ LJ KBQ ಅಂತ ಬಂದೈತಿ. RJ LJ KBQ. ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸರ್ತಿ ಹೇಳ್ತೀನಿ. ಎಸ್ ಕಾನ್ಸನೆಂಟ್ ಐತಿ, ಸ್ವರ ಅಲ್ಲದು, ವ್ಯಂಜನಗಳನ್ನ ಏನ್ ಮಾಡ್ಬೇಕು ನಾವು, -1 ಮಾಡ್ಬೇಕು. ಸ್ವರಗಳನ್ನ ಏನಂತ ಮಾಡ್ಬೇಕು ನಾವು, +1 ಅಂತ ಮಾಡ್ಬೇಕು. ಇದು ಎಸ್ ವ್ಯಂಜನ ಆಗೈತಿ, ಅದಕ್ಕೆ -1 ಮಾಡಿದ್ನಿ. ವ್ಯಂಜನ ಎಸ್ ನ ಹಿಂದಿನ ಅಕ್ಷರ ಯಾವುದು, ಆರ್ ಆಗ್ತದೆ. ಐ ಓವೆಲ್ಸ್ ಆಗಿರೋದ್ರಿಂದ ಐ ಮುಂದಿನ ಅಕ್ಷರ ತಗೋಬೇಕು, ಮುಂದಿನ ಅಕ್ಷರ 1 ಅಂತ, 1 + ಮಾಡಿದಾಗ ಜೆ ಬರ್ತದೆ. ಈ ರೀತಿ ಓವೆಲ್ಸ್ ಗಳಿಗೆ +1 ಮಾಡೀನಿ, ಕಾನ್ಸನೆಂಟ್ ಗಳಿಗೆ -1 ಮಾಡೀನಿ. ಅವ್ರೇನಂತ ಕೇಳಿದಾರ ನೋಡ್ರಿ, ಎರಡನೇ ಮತ್ತು ಮೂರನೇ ಐತಲ್ಲ, ಎರಡನೇ ಮತ್ತು ಮೂರನೇ ಲೆಟರ್ಗಳು, ಇವೆರಡರ ಮಧ್ಯೆ ಎಷ್ಟು ಲೆಟರ್ಗಳು ಬರ್ತಾವೆ ನೋಡ್ರಿ, 2 ಮತ್ತೆ 3, ಜೆ ಕೆ ಎಲ್, ಇವೆರಡರ ಮಧ್ಯೆ ಯಾವ್ದು ಬರ್ತದ, ಒಂದೇ ಬರ್ತದ. ಹಾಗಾಗಿ 1 ಐತಿ ನೋಡ್ರಿ, ಆಪ್ಷನ್ 3 ಸರಿ ಐತಿ ನೋಡ್ರಿ ಉತ್ತರ. ಆಪ್ಷನ್ 3 ಸರಿ ಐತಿ ಉತ್ತರ. ಜೆ ಮತ್ತೆ ಎಲ್ಗಳ ಮಧ್ಯೆ ಯಾವ್ದು ಬರ್ತದ, ABCDಗಳು ನೋಡ್ರಿ, ಜೆ ಮತ್ತೆ ಎಲ್ಗಳ ಮಧ್ಯೆ ಒಂದೇ ಅಕ್ಷರ ಬರ್ತದ, ಜೆ ಕೆ ಎಲ್, ಕೆ ಒಂದೇ ಬರ್ತದ. ಹಾಗಾಗಿ ಒಂದೇ ಸರಿ ಉತ್ತರ. ಇದನ್ನ ನೋಡ್ರಿ, ನೋಡಮ್ರಿ.
ಎಫ್ ಇ ಎಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜಿ ಸಿ ಜಿ ಆರ್ ಅಂತ ಕೊಟ್ಟಿದ್ದಾರಲ್ಲ, ಸಿ ಜಿ ಆರ್. ನೆಕ್ಸ್ಟ್ ಝಡ್ ಐ ಕ್ಯೂ ಅಂತ ಐತಿ. ಇದನ್ನ ಯಾವ ರೀತಿ ಡಿಕೋಡ್ ಮಾಡಬೇಕು ನೋಡ್ರಿ. ಐ ಇಂದ ಎಫ್ ಗೆ ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ. ಐ ಇಂದ ಎಫ್ ಗೆ ಎಷ್ಟು ಐತಿ ನೋಡ್ರಿ. ಐ ಇಂದ ಎಫ್ ಗೆ 1 2 3 -3 ಆಗೈತಿ. ಇಲ್ಲಿ -3 ಆಗೈತಿ. ನೆಕ್ಸ್ಟ್ ಅದ್ರ ಎಫ್ ಇಂದ ಸಿ 1 2 3 ಅದೇ ರೀತಿ -3 ಆಗೈತಿ. ಇಲ್ಲೂ ಕೂಡ ಸಿ ಇಂದ ಝಡ್ ಗೆ -3 ಆಗೈತಿ. ಝಡ್ ಇಂದ -3 ಮಾಡಿದ್ರೆ ನೋಡ್ರಿ. ಸಿ ಇಂದ ಝಡ್ ಗೆ ಆದ್ರೆ 1 2 3 -3 ಆಗೈತಿ. ಝಡ್ ಇಂದ -3 ಮಾಡಿದ್ರ 1 2 3 ಡಬ್ಲ್ಯೂ ಬರ್ತದೆ ನೋಡ್ರಿ. ಇಲ್ಲಿ ಡಬ್ಲ್ಯೂ ಎಲ್ಲಿ ಐತಿ? ಆಪ್ಷನ್ 3 ದಾಗಿಲ್ಲ, ಆಪ್ಷನ್ 1 ದಾಗಿಲ್ಲ. 2 ಅಥವಾ 4 ಇವೆರಡರಲ್ಲಿ ಯಾವ್ದಾದ್ರು ಒಂದ್ ಆಗೈತಿ ಉತ್ತರ. ನೋಡಂಬ್ರಿ. ಸಿ ಇಂದ ಇ ನೋಡ್ರಿ. ಸಿ ಇಂದ ಇ 1 2 +2 ಆಗೈತಿ. +2 ಆಗೈತಿ. ಇ ಇಂದ ಜಿ 1 2 ಇದು ಕೂಡ ಏನಾಗೈತಿ? +2 ಆಗೈತಿ. ಅದೇ ರೀತಿ ಜಿ ಇಂದ ಐ 1 2 ಇದು ಕೂಡ ಏನಾಗೈತಿ? +2 ಆಗೈತಿ. ಅಂದ್ರೆ +2 +2 ಐ ಇಂದ +2 ಆಗಿ ಏನಾಗುತ್ತೆ ನೋಡ್ರಿ. ಐ ಇಂದ +2 1 2 ಕೆ ಆಗುತ್ತೆ. +2 ಕೆ ಆಗುತ್ತೆ. ನೆಕ್ಸ್ಟ್ ಟಿ ಇಂದ ಎಸ್ -1 ಆಗೈತಿ ನೋಡ್ರಿ. ಇಲ್ಲಿ -1 ಆಗೈತಿ. ಟಿ ಇಂದ ಎಸ್ -1 ಆಗೈತಿ. ಎಸ್ ಇಂದ ಆರ್ ಇದು ಕೂಡ -1 ಆಗೈತಿ. ಆರ್ ಇಂದ ಕ್ಯೂ ಮತ್ತೆ -1 ಆಗೈತಿ. -1 ಅಂದ್ರೆ -1 ಕ್ಯೂಗೆ -1 ಯಾವ್ದಾಗುತ್ತೆ ನೋಡ್ರಿ. ಇಲ್ಲಿ ಪಿ ಆಗುತ್ತೆ ನೋಡ್ರಿ. ಡಬ್ಲ್ಯೂ ಕೆ ಪಿ ಡಬ್ಲ್ಯೂ ಜೆ ಪಿ ಐತಿ, ಆಗಲ್ಲ ಇದು. ಡಬ್ಲ್ಯೂ ಕೆ ಪಿ ಆಪ್ಷನ್ 2 ಸರಿ ಉತ್ತರ. ಎಷ್ಟು ಕ್ವಶನ್ ಅದಾವ ರೀ? 19 ಕ್ವಶನ್ ಅದು. ನೋಡಮ್ರಿ 20ನೇ ಕ್ವಶನ್ ಯಾವ ರೀತಿ ಐತಿ. ಈ ಸೀರೀಸ್ ತಗೊಳ್ರಿ, ನೋಡ್ರಿ, ಗಮನಿಸ್ರಿ. ಟೈಮ್ ತಗೋರಿ. ನೋಡಮ್ರಿ ಏನಾಗೈತಿ ಇಲ್ಲಿ. ಮಾಡಿರೇನ್ರಿ ಯಾರಾದ್ರು? ನೋಡಮ್ರಿ ಇಲ್ಲಿ ಸೆಂಟ್ರಲ್ ಇರೋದು ನೋಡಮ್ರಿ. ಮೊದಲು ಗಮನಿಸಮ್ರಿ. ಓ ಐತಲ್ಲ, ಇಲ್ಲಿ ಓ ಐತಲ್ಲ, ಈ ಓ ನಕ್ಷತ್ರದಲ್ಲಿ ಇಲ್ಲ, ಕಾಣಿಸ್ತಿಲ್ಲ. ಆದ್ರೆ ಇಲ್ಲಿರೋ ಏನು ನಕ್ಷತ್ರದಲ್ಲಿ ಏನಾಗೈತೆ? ಇಲ್ಲಿ ಮೂವ್ ಆಗೈತೆ. ಆದ್ರೆ ಇಲ್ಲಿ ಓ ಯಾವ ರೀತಿ ಕಾಣಿಸ್ತಿಲ್ಲ, ಅದೇ ರೀತಿ ಇಲ್ಲಿ ವಿ ಕಾಣಿಸ್ತಿಲ್ಲ. ನಕ್ಷತ್ರದಲ್ಲಿ ವಿ ಇಲ್ಲ ನೋಡ್ರಿ. ಅಂದ್ರ ಈ ಚಿತ್ರ ಇಲ್ಲಿ ಕಾಣಿಸ್ದೇ ಇರೋದು, ಇಲ್ಲಿರೋದು ನಕ್ಷತ್ರದಲ್ಲಿ ಡಿಲೀಟ್ ಆಗ್ತದ, ಕಾಣಿಸೋದಿಲ್ಲ. ಇಲ್ಲಿರೋದು ಈ ಕಡೆ ರೈಟ್ ಸೈಡ್ಗೆ ಒಂದು ಸ್ಟೆಪ್ ಮೂವ್ ಆಗ್ತದ. ಅಂದ್ರೆ ಇಲ್ಲಿರೋದು ಕಾಣಿಸಲ್ಲ, ಮೇಲೆ ಇಲ್ಲಿರೋದು ರೈಟ್ ಸೈಡ್ಗೆ ಮೂವ್ ಆಗಬೇಕು. ಇಲ್ಲಿ ಐ ಬರ್ತದೆ. ಐ ಎಲ್ಲಿ ಐತಿ ನೋಡ್ರಿ. ಇಲ್ಲಿ 3 ಐತಿ, ಇಲ್ಲಿ ಆಗಲ್ಲ, ಇದು ಆಗಲ್ಲ. ಐ ಐತಿ, ಆಗುತ್ತೆ, ಐ ಐತಿ, ಆಗುತ್ತಾ. ಇದು ಪಿ ಐತಿ, ಇದನ್ನು ಆಗಲ್ಲ. ಆಪ್ಷನ್ 2 ಮತ್ತೆ 3 ಇವೆರಡರಲ್ಲಿ ಯಾವ್ದಾದ್ರು ಒಂದು ಬರ್ತದ. ನೆಕ್ಸ್ಟ್ ನೋಡಮ್ರಿ, ಈ 3ನ ಗಮನಿಸೋಣ ಮೊದಲು. ನೆಕ್ಸ್ಟ್ ಈ 3 ಏನಾಗುತ್ತೆ? ನೆಕ್ಸ್ಟ್ ಅಲ್ಲಿಗೆ ಹೋಗೈತಿ ನೋಡ್ರಿ. ಇಲ್ಲಿಗೆ ಹೋಗೈತಿ, ಮೇಲೆ ಹೋಗೈತಿ. ನೆಕ್ಸ್ಟ್ ಚಿತ್ರದಲ್ಲಿ ಅದೇ 3 ಏನಾಗೈತೆ? ಇಲ್ಲಿ ಕೆಳಗಡೆ ಬಂದೈತಿ ನೋಡ್ರಿ. ಇಲ್ಲಿ ಕೆಳಗಡೆ ಬಂದೈತಿ. ನೆಕ್ಸ್ಟ್ ಅದೇ ಚಿತ್ರದಲ್ಲಿ ಮತ್ತೆ 3 ಮೇಲೆ ಹೋಗೈತಿ. ನೆಕ್ಸ್ಟ್ ಅದೇ ಚಿತ್ರದಲ್ಲಿ 3 ಇಲ್ಲಿ ಕೆಳಗೆ ಬರ್ಬೇಕಂದ್ರೆ 3 ಇಲ್ಲಿ ಬರ್ಬೇಕು. ಅಂದ್ರ ಐ ಕೆಳಗಡೆ 3 ಬರ್ಬೇಕು. ಇಲ್ಲಿ ಐ ಕೆಳಗಡೆ ಎನ್ ಬಂದೈತಿ. ಇಲ್ಲಿ ಐ ಕೆಳಗಡೆ ಎನ್ ಬಂದೈತಿ. ಹಾಗಾಗಿ ಆಪ್ಷನ್ 3 ಕೂಡ ತೆಗೆದಾಕಂಬ್ರಂತ. ಆಪ್ಷನ್ 2 ಐತಿ ನೋಡ್ರಿ. ಆಪ್ಷನ್ 2 ಸರಿ ಆಗ್ತದೆ. ಇದನ್ನ ನೋಡ್ರಿ.
ನೋಡಮ್ರಿ, ಇದನ್ನ ಡಿ ಒ ವೈ ಅನ್ನೋದನ್ನ ಪಿ ಎ ಕೆ ಅಂತ ಡಿಕೋಡ್ ಮಾಡಿದಾರ. ಬಿ ಕ್ಯೂ ಎಂ ಅನ್ನೋದನ್ನ ಎನ್ ಸಿ ವೈ ಅಂತ ಡಿಕೋಡ್ ಮಾಡಿದಾರ. ಐ ಎಲ್ ಯು ಇದನ್ನ ಯಾವ ರೀತಿ ಡಿಕೋಡ್ ಮಾಡ್ಬೇಕು ನೋಡ್ರಿ. ಇಲ್ಲಿ ಗಮನಿಸ್ರಿ, ಡಿಗೂ ಪಿಗೂ ಆಪೋಸಿಟ್ ತಗೊಂಡ್ರು ಕೂಡ ತುಂಬಾ ಅಜಗಜಾಂತರ ವ್ಯತ್ಯಾಸ ಆಗ್ತದ. ವೈ ಇಂದ ಪಿಗೆ ಓ ಇಂದ ಓ ಆದ್ಮೇಲೆ ಪಿ ಬರುತ್ತಾ, ಡಿಗೂ ಎಗೂ ಸಂಬಂಧ, ವೈಗೂ ಕೆಗೂ ಓ ಪಿ, ಓ ಇಂದ ಓ ಇಂದ +1 ಮಾಡಿದ್ರೆ ಪಿ ಬರುತ್ತಾ, ಡಿ ಇಂದ -3 ಮಾಡಿದ್ರೆ ಎ ಬರುತ್ತೆ. ಆದ್ರೆ ವೈಗೂ ಕೆಗೂ ವೈ ಇಂದ ಕೆ ತುಂಬಾ ಅಂದ್ರೆ ತುಂಬಾ ವ್ಯತ್ಯಾಸ ಆಗುತ್ತೆ. ಅಂದ್ರೆ ಎಷ್ಟು ವ್ಯತ್ಯಾಸ ಆಗೈತೆ ನೋಡಮ್ರಿ, ಡಿ ಇಂದ ಪಿ ನೋಡಮ್ಮ. ಮೊದಲು ಡಿ ಇಂದ ಪಿ ನೋಡ್ರಿ, ಡಿ ಐತಿ ಇಲ್ಲಿ 1 2 3 4 5 6 7 8 9 10 11 12 ಅಂದ್ರೆ +12 ಆಗೈತೆ. ನೋಡಮ್ರಿ, ಟ್ರೈ ಮಾಡಮ್ರಿ ಅಂತ. +12 ಆಗೈತೆ. ಓ ಇಂದ ಎ, ಓ ಇಂದ ಎ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಓ ಐತಿ. 1 2 3 4 5 6 7 8 9 10 11 12 ಅಂದ್ರ ಏನಾಗೈತಿ, ಇದು +12 ಆಗೈತಿ. ಇದು ಕೂಡ 12 ಆಗೈತಿ. ಎಷ್ಟೊಂದು ವ್ಯತ್ಯಾಸ ಇಟ್ಬಿಟ್ಟ ನೋಡ್ರಿ. +12 +12 +12. ವೈ ಇಂದಕ್ಕೆ ನೋಡ್ರಿ, ಮತ್ತೆ ನೆಕ್ಸ್ಟ್ ಇಲ್ಲಿಂದ ವೈ ಐತಿ. ಇಲ್ಲಿ 1 2 3 4 5 6 7 8 9 10 11 12 ವೈ ಇಂದ ಕೆ. ಇವುಗಳನ್ನ ಚೆಕ್ ಮಾಡ್ಕರಿಬೇಕಾದ್ರೆ ಇದು ಕೂಡ +12 ಬಂದಿರುತ್ತಾ, ಇದು ಕೂಡ +12, ಇದು ಕೂಡ +12 ಬಂದಿರುತ್ತೆ. ನೋಡಮ್ರಿ, ಅವನು ಅದೇ ರೀತಿ +12 ಮಾಡಮ್ರಿ. ಐ ಇಂದ +12 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ, ಇಲ್ಲಿಂದ 1 2 3 4 5 6 7 8 9 10 11 12 ಯು ಬರ್ತದ ನೋಡ್ರಿ. ಯು ಬರ್ತದ. ಯು ಎಲ್ಲೈತಿ, ಆಪ್ಷನ್ 3ದಾಗಿಲ್ಲ, ಆಪ್ಷನ್ 1ರದಾಗಿಲ್ಲ. ಹಾಗಾಗಿ ತೆಗೆದಾಕ್ಬಿಡಮ್ರಿ ಅಂತ. ಆಮೇಲೆ ಎಲ್ಲಿಂದ +12, ಎಲ್ಲಿಂದ 1 2 3 4 5 6 7 8 9 10 11 12 ಎಕ್ಸ್ ಬರ್ತದೆ ನೋಡ್ರಿ. ಎಕ್ಸ್ ಎಲ್ಲೈತಿ, ಇಲ್ಲೈತಿ ನೋಡ್ರಿ, ಇಲ್ಲಿ ವೈ ಐತಿ. ಇದು ಕೂಡ ಆಗಲ್ಲ. ಆಪ್ಷನ್ 4 ಆಲ್ರೆಡಿ ಉತ್ತರ ಬಂತು ನಮಗೆ. ಆಪ್ಷನ್ 4 ಸರಿ ಆದಂತ ಉತ್ತರ ಐತಿ. ಯು ಇಂದ 12 ಮಾಡಿದ್ರು ಕೂಡ ನೋಡ್ರಿ, ಯು ಇಂದ +12 ಮಾಡಿದ್ರು ಕೂಡ 1 2 3 4 5 6 7 8 9 10 11 12 ಜಿನೇ ಬರ್ತದ. ಜಿ ಬರ್ತದ. ಜಿ ಬಂದೈತೆ ನೋಡ್ರಿ, ಯು ಎಕ್ಸ್ ಜಿ. ನೆಕ್ಸ್ಟ್ ಕ್ವಶನ್ ಹೋಗ್ರಿ, 22ನೇ ಕ್ವಶನ್. ಇಂಟರ್ಚೇಂಜ್ ಮಾಡಿದ್ರೆ ಯಾವ ರೀತಿ ಯಾವ ಉತ್ತರ ಬರುತ್ತಂತ ನೋಡೇ ಬಿಡಮ್ರಂತ. 16 ಮತ್ತೆ 92 ಮಾಡಮ್ರಂತ. 16 ಮತ್ತೆ 92 ಮಾಡಿದ್ರ ಭಾಗ ಆಗುತ್ತ, 4ರಿಂದ 16 ನೋಡಮ್ರಿ, ಆಗುತ್ತೆ. 92 ಮೈನಸ್ 116 ಡಿವೈಡೆಡ್ ಬೈ 4 ಪ್ಲಸ್ 25 ಇಂಟು 2 ಮೈನಸ್ 20 150. 4 1 4 2 8, 4 2 8, 3 ಉಳಿತದ. 4 9 36, 92 ಮೈನಸ್ 29 ಪ್ಲಸ್ 25 ಇಂಟು 2 ಮೈನಸ್ 20 150. ನೋಡ್ರಲ್ಲಿ ಇದು ಗುಣಾಕಾರ ಮಾಡೋಣ. ನೆಕ್ಸ್ಟ್ 92 ಮೈನಸ್ 29, 25 50 ಮೈನಸ್ 20 ಪ್ಲಸ್ ಇರೋದನ್ನೆಲ್ಲ ಒಂದ್ ಕಡೆ ತಗೊಳ್ರಿ ಅಂತ. 92 ಪ್ಲಸ್ 50 ಮೈನಸ್ 29 ಮೈನಸ್ 20. ಇಲ್ಲಿ ನೋಡ್ರಿ, ಇವೆರಡನ್ನೂ ಸೇರಿಸಿದ್ರು ಕೂಡ 150 ಆಗಲ್ಲ. ಇವೆರಡನ್ನೂ ಸೇರಿಸಿದ್ರು ಕೂಡ ಏನಾಗಲ್ಲ, 150 ಆಗಲ್ಲ. ಮತ್ತೆ ಇದನ್ನ ಕಳೆದ್ರಂತೂ ಆಗದೇ ಇಲ್ಲ. ಹಾಗಾಗಿ ಆಪ್ಷನ್ 1 ಅದು ಆಗಲ್ಲ. ಆಪ್ಷನ್ 2 ನೋಡಮ್ರಿ. ಆಪ್ಷನ್ 2 ನೋಡಮ್ರಿ.
25 ಮತ್ತು 20 ನೋಡಮ್ರಿ. 116 ಮೈನಸ್ 92 ಡಿವೈಡೆಡ್ ಬೈ 4 ಪ್ಲಸ್ 20 ಇಂಟು 2 ಮೈನಸ್ 25 ಈಕ್ವಲ್ ಟು 150. ಇಲ್ಲಿ 20 ಇರೋ ಜಾಗಕ್ಕೆ 25 ಹಾಕಿದ್ದೀನಿ, 25 ಇರೋ ಜಾಗಕ್ಕೆ 20 ಹಾಕಿದ್ದೀನಿ ನಾನು. 4 1 4, 4 2 8, 1 ಉಳಿತದ, 4 3 12. 116 ಮೈನಸ್ 23 ಪ್ಲಸ್ 22 40 ಮೈನಸ್ 25 150. ಇವಾಗ ಪ್ಲಸ್ ಇರೋದೆಲ್ಲ ಒಂದು ಕಡೆ ತೊಗೊತೀನಿ. 116 ಪ್ಲಸ್ 40 ಮೈನಸ್ ಇದು ಕೂಡ ಆಗಲ್ಲ ನೋಡ್ರಿ. 156 ಆಗ್ತದೆ. 156ದಾಗ ಬರೀ 6 ಕಳಿಬೇಕು. 6ಕ್ಕೆ 150 ಬರ್ಬೇಕಂದ್ರೆ ಮೈನಸ್ 23 ಮೈನಸ್ 25 ಐತಿ. ಹಂಗಾಗಿ ಇದೂ ಆಗಲ್ಲ. ಆಪ್ಷನ್ 1 ಆಗಲ್ಲ, ಆಪ್ಷನ್ 2 ಆಗಲ್ಲ, ಆಪ್ಷನ್ 3 ನೋಡಮ್ರಿ. 2 ಮತ್ತು 4 ಚೇಂಜ್ ಮಾಡಿ ನೋಡಮ್ರಿ. 116 ಮೈನಸ್ 92, 4 ಇರೋ ಜಾಗಕ್ಕೆ ನಾನು 6 ಹಾಕ್ತೀನಿ ನೋಡ್ರಿ. ಅಲ್ಲ 2 ಹಾಕ್ತೀನಿ. 4 ಇರೋ ಜಾಗಕ್ಕೆ 2 ಹಾಕ್ತೀನಿ. ಪ್ಲಸ್ 25 ಇಂಟು 4, 2 ಇರೋ ಜಾಗಕ್ಕೆ ನಾನು 4 ಹಾಕ್ತೀನಿ. ಮೈನಸ್ 20 ಈಕ್ವಲ್ ಟು 150. 2 ಒಂದ್ಲೆ 2 2 4 2 ಅಲ್ಲ 2 4 8, 1 ಉಳಿತದ, 2 6 12. 116 ಮೈನಸ್ 46 ಪ್ಲಸ್ 25 4 100 ಆಗ್ತದ, ಮೈನಸ್ 20 ಎಷ್ಟು 150 ಬರಬೇಕು. ಇವಾಗ ಪ್ಲಸ್ ಇರೋದನ್ನೆಲ್ಲ ಒಂದು ಕಡೆ ತೊಗೊತೀನಿ. 116 ಏನಾಯ್ತು ಇದಕ್ಕೆ 116 ಪ್ಲಸ್ ಇದನ್ನು 100 ಮೈನಸ್ ನೆಕ್ಸ್ಟ್ ಒನ್ ಮೈನಸ್ 46 ಮೈನಸ್ 20 150. ನೋಡ್ರಿ ಇಲ್ಲಿ 216 ಬರ್ತದೆ. ಇದು 216 ಮೈನಸ್ 66 ಎಷ್ಟು ಬರಬೇಕು 150 ಬರಬೇಕು. 216ರಲ್ಲಿ 66ನ ಕಳೆದ್ರೆ 150 ಬರುತ್ತೆ. 150 ಆಪ್ಷನ್ 3 ಐತಿ ನೋಡ್ರಿ. ಆಪ್ಷನ್ 3 ಸರಿ ಬರುತ್ತೆ. ಇದನ್ನ ನೋಡ್ರಿ, ಯಾವುದಕ್ಕೆ ಆಪೋಸಿಟ್ ಕೇಳಿದಾರೆ ಅವರು. ಇದನ್ನ ನೋಡ್ರಿ, ಫೈಂಡ್ ದ ಲೆಟರ್ ಆನ್ ದ ಫೇಸ್ ಆಪೋಸಿಟ್ ಜಡ್ ಅಂತ ಕೇಳಿದ್ದಾರೆ. ಜಡ್ಗೆ ಆಪೋಸಿಟ್ ಯಾವುದು? ಆಲ್ರೆಡಿ ಇಲ್ಲಿ ಡಬ್ಲ್ಯೂ ಕಾಮನ್ ಇರೋದ್ರಿಂದ ಡಬ್ಲ್ಯೂ ಇಂದ ವೈಗೆ ತೊಗೊಳಮ್ರಿ, ಡಬ್ಲ್ಯೂ ಇಂದ ಜಡ್ಗೆ ತೊಗೊಳಮ್ರಿ. ಈ ಕಡೆ ಲಾಸ್ಟಲ್ಲಿ ಯಾವ್ದೈತಿ ವೈ ಐತಿ, ಈ ಕಡೆ ಲಾಸ್ಟಲ್ಲಿ ಜಡ್ ಐತಿ. ಜಡ್ಗೆ ಆಪೋಸಿಟ್ ವೈ ಬರ್ತದೆ. ಆಪ್ಷನ್ 2 ಸರಿ ಐತಿ ನೋಡಿ. ಇಷ್ಟು ಈಸಿಯಾಗಿ ಮಾಡಿಬಿಡ್ಬೋದು ಇದನ್ನ. ಡಬ್ಲ್ಯೂಗೆ ಡಬ್ಲ್ಯೂ ಆಪೋಸಿಟ್ ಆಗಲ್ಲ, ಬೇರೆ ಯಾವ್ದಾದ್ರು ಬರುತ್ತೆ. ಅವ್ರು ಕೇಳೋದು ಯಾವ್ದಕ್ಕೆ ಕೇಳಿದಾರೆ? ಜಡ್ಗೆ ಕೇಳಿದಾರೆ. ಯುಗೆ ವಿ ಆಪೋಸಿಟ್ ಆಗುತ್ತಾ, ವೈಗೆ ಜಡ್ ಆಪೋಸಿಟ್ ಆಗುತ್ತೆ ನೋಡ್ರಿ. ಇಲ್ಲಿ ಡಬ್ಲ್ಯೂ ಯು ವೈ ಕೇಳಿ, ಡಬ್ಲ್ಯೂ ಯು ವೈ, ಡಬ್ಲ್ಯೂ ವಿ ಜಡ್, ಡಬ್ಲ್ಯೂ ವಿ ಜಡ್, ಜಡ್ಗೆ ಆಪೋಸಿಟ್ ವೈ ಆಗುತ್ತೆ. ಆಪ್ಷನ್ 2ದಾಗ ಐತಿ. ಆಪ್ಷನ್ 2 ಸರಿ ಐತಿ. ಇದನ್ನ ಟ್ರೈ ಮಾಡ್ರಿ. ಫಸ್ಟ್ ಏನು ಮಾಡ್ರಿ, ಭಾಗಾಕಾರ ಚೆಕ್ ಮಾಡ್ರಿ. ಇದನ್ನು ಕ್ಲಿಯರ್ ಮಾಡ್ರಿ. ಭಾಗಾಕಾರ ಚೆಕ್ ಮಾಡಿಬಿಡ್ರಿ ನೋಡ್ರಿ. ಈ 4ರ ಮಗ್ಗಿಂದ ಈ 18 ಡಿವಿಷನ್ ಆಗುತ್ತಾ? ಆಗಲ್ಲ. 4ರ ಮಗ್ಗಿಲಿ 18 ಇಲ್ಲ ಅಂದ್ರೆ ಮೇನ್ ಈ 4ನೇ ಚೇಂಜ್ ಮಾಡ್ಬೇಕು ನಾವು. ಈ 4 ಎಲ್ಲ ಐತಿ, ಇಲ್ಲೊಂದು ಕಡೆ ಐತಿ, ಮತ್ತೆ ಇಲ್ಲೊಂದು ಕಡೆ ಐತಿ. ಇದನ್ನು ಆಗಲ್ಲ, ಇದನ್ನು ಆಗಲ್ಲ. ತೆಗೆದಾಕ್ಬಿಟ್ರಿ. ಮೊದಲೇ 2 ಆಪ್ಷನ್ ಹೋಗ್ಬಿಟ್ಟು ಆಯ್ತಾ. ಮೊದಲನೇದಾಗಿ ಇವೆರಡು ಚೇಂಜ್ ಮಾಡ್ಬಿಟ್ಟು ನೋಡೋಣ. ಈಗ 72 ಮೈನಸ್ 6 ಪ್ಲಸ್ 18 ಡಿವೈಡೆಡ್ ಬೈ 2 ಪ್ಲಸ್ 17 ಮೈನಸ್ 22 ಇಂಟು 4 ಈಕ್ವಲ್ ಟು 44. 4 ಇರೋ ಜಾಗಕ್ಕೆ ನಾನು 2 ಹಾಕಿದ್ದೀನಿ. ಅಲ್ಲ 2 ಹಾಕಿದ್ದೀನಿ. 2 ಇರೋ ಜಾಗಕ್ಕೆ ನಾನು 4 ಹಾಕಿದ್ದೀನಿ. ನೆಕ್ಸ್ಟ್ 2 1 2 9 72 ಮೈನಸ್ 6 ಪ್ಲಸ್ 9 ಪ್ಲಸ್ 17 ಮೈನಸ್ 22 4 24 80 2 4 8 88. ಜಾಸ್ತಿ ಆಗ್ಬಿಡ್ತದೆ. ಜಾಸ್ತಿ ಮೈನಸ್ ಮಾಡಿ ಇವು ಪ್ಲಸ್ ಇರೋದೇ ಕಡಿಮೆ ಇದಾವ. ಜಾಸ್ತಿ ಮೈನಸ್ ಆದ್ರೆ
ಏನಾಗುತ್ತಾ ಆಗಲ್ಲ. ಇದು ಒಂದೇ ಆಪ್ಷನ್ ಆಗಲ್ಲ. ಆಪ್ಷನ್ ನಂಬರ್ 4 ಇದೇ ಸರಿ ಆಗುತ್ತೆ ನೋಡ್ರಿ. ಮಾಡಿ ನೋಡಮ್ರಿ. ಬೇಕಿದ್ರೆ ಯಾವ್ದೊಂದು ಚೇಂಜ್ ಮಾಡ್ಬೇಕು. 6 ಮತ್ತು 4 ಅಲ್ಲ, 72 ಮೈನಸ್ 4 ಹಾಕ್ತೀನಿ ಇಲ್ಲಿ. 4 ಪ್ಲಸ್ 18 ಡಿವೈಡೆಡ್ ಬೈ 6 ಪ್ಲಸ್ 17 ಮೈನಸ್ 22 ಇಂಟು 2 44. 72 ಮೈನಸ್ 4 ಪ್ಲಸ್ 6 3 18 6 3 18 6 3 ಪ್ಲಸ್ 17 ಮೈನಸ್ 22 2 44 ಇಸ್ ಈಕ್ವಲ್ ಟು 44. ನೋಡಮ್ರಿ. ಇವಾಗ ಪ್ಲಸ್ ಇರೋದನ್ನೆಲ್ಲ ಒಂದ್ ಕಡೆ ತೊಗೊಳಮ್ರಿ, ಮೈನಸ್ ಇರೋದನ್ನೆಲ್ಲ ಒಂದ್ ಕಡೆ ಮಾಡಿ ನೋಡ್ರಿ. ಇದು ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಐತೆ ಅಂತ ಅರ್ಥ. 72 ಮತ್ತೆ ಪ್ಲಸ್ 3 ಪ್ಲಸ್ 17. ನೆಕ್ಸ್ಟ್ ಇಲ್ಲಿ ಮೈನಸ್ 4 ಐತಿ, ಮೈನಸ್ 4 ಮೈನಸ್ 44. ಇವಾಗ ಪ್ಲಸ್ ಇರೋದನ್ನೆಲ್ಲ ಕೂಡ್ಸೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದ, ಪ್ಲಸ್ ಇಂಟು ಪ್ಲಸ್ ಪ್ಲಸ್. ನೋಡ್ರಿ 72ಕ್ಕೆ 3 ಕೂಡಿಸಿರಿ ಎಷ್ಟು? 75. 75ಕ್ಕೆ 17 ಕೂಡ್ಸಮ್ರಿ. 75 ಫಸ್ಟ್ 10 ಕೂಡ್ಸಮ್ರಿ. 85. 85ಕ್ಕೆ 7 ಕೂಡ್ಸಮ್ರಿ. ಎಷ್ಟಾಗುತ್ತಾ? 92 ಆಗ್ತದ. 92 ಮೈನಸ್ ಮೈನಸ್ ಈ ಮೈನಸ್ ಈ 4ಕ್ಕೆ 44 ಕೂಡಿಸಿರ 48 ಆಗ್ತದ. ಇವಾಗ ನೋಡ್ರಿ, ಇವಾಗ ಬರ್ತಕ್ಕಂಥ ಉತ್ತರ 44 ಬರ್ತದೆ ನೋಡ್ರಿ. ಬೇಕಾದ್ರೆ 92ರಲ್ಲಿ ಮೈನಸ್ 48 ಅಲ್ಲ, 48 ಸಾರಿ 48ನ ಮೈನಸ್ ಮಾಡ್ರಿ. ಈ 12ರಲ್ಲಿ ಈ 8ನ ಮೈನಸ್ ಮಾಡ್ರಿ. 12ರಲ್ಲಿ 8 ಮೈನಸ್ ಮಾಡಿದ್ರೆ 4 ಬರ್ತಾ. ಇಲ್ಲಿ 8 ಉಳಿತದೆ, 8ರಲ್ಲಿ 4 ಮೈನಸ್ ಮಾಡಿದ್ರೆ 4 ಬರುತ್ತೆ, 44 ಬರುತ್ತೆ ನೋಡ್ರಿ. 44 ಉತ್ತರ ಬಂದೈತಿ. ಆಪ್ಷನ್ 4 ಸರಿಯಾದಂಥ ಉತ್ತರ ಆಗೈತಿ. ಲಾಸ್ಟ್ ಕ್ವಶನ್. ಮಾಡ್ರಿ. ಇಲ್ಲಿ ಗಮನಿಸ್ರಿ, ನೋಡ್ರಿ ಇಲ್ಲಿ ಡಿ ಎಫ್ ಡ್ಯಾಶ್ ಅಂತ ಐತಿ. ಇಲ್ಲಿ ಡಿ ಎಫ್, ಇಲ್ಲಿ ಎಫ್ ಆದ್ಮೇಲೆ ಏನ್ ಬಂದೈತೆ ಅಂತ ಇಲ್ಲಿ ಮುಂದೆ ನೋಡ್ಬೇಕು. ಎಫ್ ಆದ್ಮೇಲೆ ಇಲ್ಲಿ ನೋಡ್ರಿ, ಎಫ್ ಆದ್ಮೇಲೆ ಎಚ್ ಬಂದೈತಿ. ಇಲ್ಲಿ ಎಫ್ ಆದ್ಮೇಲೆ ಎಚ್ ಬಂದೈತಿ. ಅಂದ್ರೆ ಇಲ್ಲಿ ನಾನು ಎಚ್ ಅಂತ ಹಾಕ್ತೀನಿ. ನೆಕ್ಸ್ಟ್ ಇಲ್ಲಿ ಡಿ ಆದ್ಮೇಲೆ ಗ್ಯಾಪ್ ಐತಿ. ಡಿ ಆದ್ಮೇಲೆ ಏನ್ ಬಂದೈತಿ? ಡಿ ಆದ್ಮೇಲೆ ಎಫ್ ಬಂದೈತಿ. ಇಲ್ಲಿ ಕೆಲವೊಂದು ಡಿ ಆದ್ಮೇಲೆ ಎಫ್ ಬಂದೈತಿ. ಅಂದ್ರೆ ಇಲ್ಲಿ ಡಿ ಆದ್ಮೇಲೆ ನಾನು ಎಫ್ ಅಂತ ಹಾಕ್ತೀನಿ. ನೆಕ್ಸ್ಟ್ ಓ ಆದ್ಮೇಲೆ ಏನ್ ಬಂದೈತಿ ನೋಡ್ರಿ, ಇಲ್ಲಿ ಓ ಮುಂದೆ ಡ್ಯಾಶ್ ಇರೋದ್ರಿಂದ ಓ ಆದ್ಮೇಲೆ ಏನ್ ಬಂದೈತಿ? ಓ ಆದ್ಮೇಲೆ ಡಿ ಬಂದೈತಿ. ನೆಕ್ಸ್ಟ್ ಇಲ್ಲಿ ಓ ಆದ್ಮೇಲೆ ಡಿ ಬಂದೈತಿ. ಇಲ್ಲಿ ಕೂಡ ಓ ಆದ್ಮೇಲೆ ಡಿ ಬಂದೈತಿ. ಅದಕ್ಕೆ ಓ ಆದ್ಮೇಲೆ ಡಿ ಹಾಕ್ತೀನಿ ನಾನು. ನೆಕ್ಸ್ಟ್ ಎಫ್ ಆದ್ಮೇಲೆ ಏನ್ ಬರ್ಬೇಕಂತ ಹೇಳ್ತೀನಿ? ಎಫ್ ಆದ್ಮೇಲೆ ಎಚ್, ಎಫ್ ಆದ್ಮೇಲೆ ಎಚ್, ಎಫ್ ಆದ್ಮೇಲೆ ಎಚ್, ಎಫ್ ಆದ್ಮೇಲೆ ಎಚ್ ಬರ್ತದೆ. ಡಿ ಆದ್ಮೇಲೆ ಏನ್ ಬರ್ಬೇಕು? ಡಿ ಆದ್ಮೇಲೆ ಎಫ್, ಡಿ ಆದ್ಮೇಲೆ ಎಫ್, ಡಿ ಆದ್ಮೇಲೆ ಎಫ್. ನೆಕ್ಸ್ಟ್ ಡಿ ಆದ್ಮೇಲೆ ಎಫ್ ಆದ್ಮೇಲೆ ಇಲ್ಲಿ ಕೂಡ ಡಿ ಆದ್ಮೇಲೆ ಎಫ್ ಬರ್ತದೆ. ಅಂದ್ರೆ ಉತ್ತರ ಏನ್ ಬರ್ಬೇಕು? ಎಚ್ ಎಫ್ ಡಿ ಎಚ್ ಎಫ್, ಎಚ್ ಎಫ್ ಡಿ ಎಚ್ ಎಫ್, ಎಚ್ ಎಫ್ ಡಿ ಎಚ್ ಎಫ್. ಆಪ್ಷನ್ 4ದಾಗ ಐತಿ. ಆಪ್ಷನ್ 4 ಸರಿಯಾದಂಥ ಉತ್ತರ. ಆಪ್ಷನ್ 3ನೂ ಆಗಲ್ಲ, ಆಪ್ಷನ್ 2ನೂ ಆಗಲ್ಲ, ಆಪ್ಷನ್ 1ನೂ ಆಗಲ್ಲ. ಇಲ್ಲಿಗೆ ಕ್ಲಾಸ್ ಮುಗೀತು. ಎಲ್ರಿಗೂ ಕ್ಲಾಸ್ ಅರ್ಥ ಆಗೈತೆ ಅಂತ ಅನ್ಕೊಂಡಿದ್ದೀನಿ. ಸಮಯದ ಅಭಾವ ಜಾಸ್ತಿ ಆಗೈತಿ, ಆಲ್ರೆಡಿ ಜಾಸ್ತಿ ಹೊತ್ತಾಯ್ತು. ಕ್ಲಾಸಸ್ಗಳನ್ನ ಯೂಸ್ ಮಾಡ್ಕೊಳ್ರಿ. ಯಾರ್ಯಾರಾದ್ರೂ ಯೂಸ್ ಆಗ್ತಾಯಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರಾದರೂ ಹೊಸ್ದಾಗಿ ನೋಡ್ತಿರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮಿಂದ ಇನ್ನೊಬ್ರು ಕೂಡ ಯೂಸ್ ಆಗಲಿ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಯೂಸ್ ಆಗಲಿ, ಯಾರಾದರೂ SSCGL ಅಪ್ಲಿಕೇಶನ್ ಹಾಕಿರೋರಿಗೆ ಅವ್ರಿಗೆ ಕೂಡ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಮಯದ ಅಭಾವ ಜಾಸ್ತಿ ಆಗೈತಿ. ಎಲ್ರಿಗೂ ನಮಸ್ಕಾರ, ಬಾಯ್.